a detailed estimate. Prepare a detailed estimate of a septic tank with soak pit. Nodi, septic tank with soak pit. Hmm. Okay. For 25 users from the given figure 10.1. Okay. ಓಕೆ, ಸೊ ಎಲ್ಲ ಫಿಗರ್ನಲ್ಲೇ ಇದೆ, ಏನೋ ಅನ್ನೋ ಎಕ್ಸ್ಪ್ಲೇನ್ ಮಾಡಲ್ಲ, ಅಂದರೆ ಎವ್ರಿಥಿಂಗ್ ಈಸ್ ಇನ್ ಫಿಗರ್ ಓನ್ಲಿ. Okay. ಸೊ ಒಂದು ನಿಮಿಷ, ಇದನ್ನು ನಾನು ಅನ್ ಇದು ಮಾಡಿದ್ನಲ್ಲ, ಇದು ಸ್ವಲ್ಪ ಹಾಕಿಸ್ತೀನಿ. ಸೊ what is this actually? They will dig the uh, dimension, and on that Okay. they will place the PCC place ಮಾಡ್ತಾರೆ. Okay. ಓಕೆ, ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್. ಅದ್ರ ಮೇಲೆ ಏನು ಮಾಡ್ತಾರೆ, ದೇ ವಿಲ್ ಹ್ಯಾವ್ ದ ರಿನ್ಫೋರ್ಸ್ಡ್ ಇದಕ್ಕೆ ಒಂದು ಇದು ಮಾಡ್ಕೋತಾರೆ, RCC ಇದು. ದೆನ್ ಸಿ ಓಕೆ, ಟೂ ಚೇಂಬರ್ಡ್, ದಿಸ್ ಇಸ್ ಟೂ ಚೇಂಬರ್ಡ್ ಸೆಪ್ಟಿಕ್. ಯೂಶಲಿ ಟೂ ಚೇಂಬರ್ಸ್ ಇರುತ್ತೆ. Okay. ಏನಾಗುತ್ತೆ, ಹಾಂ, ಸೊ ಪೈಪ್ ಇಲ್ಲಿಂದ ಬರುತ್ತೆ, ದೆನ್ ಇಟ್ ವಿಲ್ ಗೋ ಎಂಟರ್ ಇಯರ್. ಅದೇನಾಗುತ್ತೆ, ಇದು ದಟ್ ಸ್ಲಜ್ ಇಲ್ಲಿ ಬಂದು ಬಿದ್ದ ಕೂಡಲೇ ಅದೇನಾಗುತ್ತೆ, ಸ್ಲೋಲಿ ಇಟ್ ವಿಲ್ ಸ್ಟಾರ್ಟ್ ಫಿಲ್ಲಿಂಗ್ ಅಪ್, ಆ್ಯಂಡ್ ಲಿಕ್ವಿಡ್ ಇಟ್ ವಿಲ್ ಕಮ್ ಆಲ್ವೇಸ್, ಯು ನೋ ಲಿಕ್ವಿಡ್ ವಿಲ್ ಫ್ಲೋಟ್ ಅಪ್. ಸೊ Yeah. Yeah. again what will happen, this inverted T type of pipe will allow, whenever the water will come up to this head only, means up to this level, when it comes, then only that water will come and flow to the next chamber. Otherwise it Okay. will go on filling. So this is ಇದು ಈ ಥರ ಇದೆ ನೋಡಿ, ಡಯಾಗ್ರಾಮ್ನಾಗೂ ನೋಡಿ. ಲೆಟ್ಸ್ ಸಿ ಡಯಾಗ್ರಾಮ್ ಆಲ್ಸೋ, ಸಿಮಿಲಾರಿಟಿ ಇದೆ ನೋಡಿ, ಈ ಥರನೇ ಇದೆ. ಬಟ್ ಇದು ಸಿಂಗಲ್ ಚೇಂಬರ್ ಇದೆ ನಮ್ಮದು, ಅದೇ ಡಬಲ್ ಚೇಂಬರ್ ಇದೆ ಅಷ್ಟೇ. Okay. ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಚೇಂಬರ್ ಇದೆ, ಇನ್ಲೆಟ್ ಇದೆ ಇಲ್ಲಿ. ಸೊ ಇಟ್ಸ್ ಆನ್ ಇನ್ಲೆಟ್ ಹಿಯರ್. ಇಲ್ಲೊಂದು ಬ್ಯಾಫಲ್ ವಾಲ್ ಅಂತ ಬರುತ್ತೆ, ಅಂದರೆ ಇಮಿಡಿಯೇಟ್ಲಿ ಫಾಸ್ಟಾಗಿ ಫ್ಲೋ ಆಗಿಬಿಡ್ಬಾರ್ದಲ್ಲ, ಈಗ ನೀರಲ್ಲಿ ಇಲ್ಲಿ ಫಾಸ್ಟಾಗಿ ಹೋಗ್ಬಿಡ್ಬಾರ್ದು. ಅಬ್ಸ್ಟ್ರಕ್ಷನ್ ಆದ್ಕೊಳ್ಳಿ ಏನಾಗುತ್ತೆ, ಸಾಲಿಡ್ ಪಾರ್ಟಿಕಲ್ ಸೆಟ್ಲ್ ಆಗ್ತಾವೆ, Okay. ಆ ಥರ. ಹಾಂ, ಬೇರೆ ಥರ ಇದೆ ಇದು ಸ್ವಲ್ಪ, ಬಟ್ ಅದು ಐಡಿಯಾ ಬರುತ್ತೆ ನಿಮಗೆ. Okay. ಅದನ್ನು RCC ಮಾಡ್ಕೋತಿದ್ದಾರೆ ಸ್ಲ್ಯಾಬ್. Yes. Okay. Okay, concreting completed. Okay. Now soak pit. This is soak pit. Okay. Okay. ಈಗ ಇರಿ. So I hope you understood ಅಲ್ಲ? Yes. Yes. Understood. Okay. So we'll go for the estimation. So ಈಗ ಇಂಡಿಯನ್ಸ್ ಏನು ಮಾಡ್ತಾರೆ ಗೊತ್ತಾ, ಏನು ಮಾಡ್ತಾರೆ, ಒಂದು ಗುಂಡಿ ತೋಡ್ತಾರೆ ಈ ಥರ. ಗುಂಡಿ ತೋಡ್ತಾರ, ಆಮೇಲೆ ಏನು ಮಾಡ್ತಾರೆ, ರಿಂಗ್ಸ್ ಸಿಗ್ತಾವೆ ನೋಡಿ, ಪ್ರೀಕಾಸ್ಟ್ ರಿಂಗ್ಸ್ ಈ ಥರ. ಹೌದೌದು. ಹಾಂ, ಅದನ್ನೇ ಇಟ್ಕೊಂತ ಹೋಗ್ಬಿಡ್ತಾರೆ ಹಿಂಗೆ, ಒಂದರ ಮೇಲೆ ಒಂದು ಇಟ್ಟು ಇಲ್ಲೇ ತೆಳಗೆ ಸೋಕ್ಬಿಟ್ಟು ಇಲ್ಲೇ ತೆಳಗೆ ಶಿಟ್ಟು, ಏನು ಸೋಕ್ಬಿಟ್ಟು ಮಾಡಲ್ಲ, ಏನು ಮಾಡಕ್ಕೆ ಬರಲ್ಲ, Okay. ಇಷ್ಟೇ ಮಾಡಿಬಿಟ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಸೆಪ್ಟಿಕ್ ಟ್ಯಾಂಕ್ ಅಂದರೆ ಈ ಥರ ಇರುತ್ತೆ. ಓಕೆ, ಸೊ ವಾಟ್ ಹಿ ಹ್ಯಾಸ್ ಆಸ್ಟ್, ಈಗೇನು ಕ್ವಶನ್ ಏನು ಕೇಳಿದಾರೆ ಹೇಳಿರು, ಬರೀ ನಮ್ಗೇನು ಕೇಳಿದ್ದಾರೆ, ಹಿ ಹ್ಯಾಸ್ ಆಸ್ಟ್ ಓನ್ಲಿ ದ ಎಸ್ಟಿಮೇಟ್. Okay. ಹಾಂ, just see, prepare a detailed estimate of the septic tank with soak pit for 25 users from the given drawing. Okay, so this is only the estimate we have to prepare. He has not given rate, which means
ಅಸ್ಯೂಮ್ ಸುಟೇಬಲ್ ರೇಟ್ಸ್ ಅಂತ ಇದೆ ಇಲ್ಲಿ ಕೆಳಗೆ, ಅದನ್ನು ಅಸ್ಯೂಮ್ ಮಾಡೋಣ ಲಾಸ್ಟಿಗೆ. ಹಾಂ, ಓಕೆ. ಎಸ್. ಸೊ ಜಸ್ಟ್ ಸಿ, septic tank, first quantity that we measure is, always remember, earthquake excavation. ಓಕೆ, ಅರ್ಥವಾಯ್ತು ಎಕ್ಸ್ಪ್ಲನೇಷನ್. ಓಕೆ. Wait, ಇದನ್ನು ಸ್ವಲ್ಪ ದೊಡ್ಡ ಮಾಡಲ್ಲ ಇನ್ನು ಕಾಣಿಸ್ತಾ ಓಕೆ, ಸ್ವಲ್ಪ ದೊಡ್ಡ ಮಾಡಿ. ಹಾಂ, ನೋಡಿ ಈಗ ಹಾ, ಈಗ ಕರೆಕ್ಟ್ ಉಂಟು. ನನಗೂ ಕಾಣಿಸ್ತಾ ಇಲ್ಲ. First one is earthquake excavation. Okay, first very important thing is earthquake excavation. ಓಕೆ. So in earthquake excavation, in that first very important thing is, first we have to dig the septic tank portion. ಓಕೆ. So first septic tank ಅಂತ ಬರ್ಕೊಳ್ಳೋಣ. ಎಷ್ಟು ಡಿಗ್ Okay. ಮಾಡ್ತೀರಿ? Only one quantity. Number is only Yeah. one. Yeah, number is only one. Number is only one. But what is length? So you have to go. So length and breadth we get it in plan. ನೆನಪಿಟ್ಕೊಳ್ಳಿ, ಆಲ್ವೇಸ್ ನೆನಪಿಟ್ಕೊಂಡ್ಬಿಡಿ. ಪ್ಲ್ಯಾನ್ನಲ್ಲಿ ಸಿಗುತ್ತೆ. ಯು ಗೆಟ್ ಇಟ್ ಇನ್ ಪ್ಲ್ಯಾನ್, ಲೆಂತ್ ಆ್ಯಂಡ್ ಬ್ರೆಡ್ತ್. ಸೊ ಜಸ್ಟ್ ಸಿ ವಾಟ್ ಈಸ್ ದಿಸ್ ಎಂಟೈರ್ ಲೆಂತ್ ಹಿಯರ್. ಅವ್ರು ಕೊಟ್ಟಿರಂಗಿಲ್ಲ, ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಆ್ಯಡ್ ಇಟ್. ಸೊ ಜಸ್ಟ್ ಸಿ ದಿಸ್. ಓಕೆ. 2.80 ಮೀಟರ್ ಮಾಡಿದ್ದೇನೆ ನಾನು. 2.80 meters. How did I get that 2.80 meters? That is written here in remarks. So ನೋಡಿ, 0.10 ಪ್ಲಸ್ 0.30 ಅಂದರೆ ಎಲ್ಲ ಆ್ಯಡ್ ಮಾಡ್ಕೊಂತ ಹೋಗಿದ್ದಾರೆ ಅವ್ರು. ನೋಡಿ ಇಲ್ಲಿದೆ, ನೋಡ್ರಿ ಇಲ್ಲಿ 0.10 ಇಲ್ಲಿದೆ ಈ ಪೋರ್ಷನ್. ಓಕೆ. ಸೊ 0.10 ಪ್ಲಸ್ 0.30 ಎದ್ರದ್ದು ಹೇಳಿ? 30 ಈಸ್ ದ ಥಿಕ್ನೆಸ್. 30 ಸೆಂಟಿಮೀಟರ್ ಇದೆಯಲ್ಲ ಥಿಕ್ನೆಸ್ ಇದು. ಓಕೆ. ದಿಸ್ ಥಿಕ್ನೆಸ್. ಓಕೆ. 0.20 ಅಲ್ಲಿ ಕೊಟ್ಟಿದ್ದಾರಾ? ಯಾವುದು? 0.2 ಸ್ಟಾರ್ಟಿಂಗ್ ಒನ್ 0.20 ಸಮಥಿಂಗ್. 0.10 ಬರ್ತಿದ್ದೀನಲ್ಲ ಸ್ಟಾರ್ಟಿಂಗ್. ಅದೆಲ್ಲಿಂದ? ಅದು ಇಲ್ಲಿದೆ ಅಲ್ಲ, ಇಲ್ಲಿ ತೋರಿಸ್ತಾ ಇದ್ದೇನೆ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ ನೋಡಿ. ಹಾಂ, ಓಕೆ. ಇಲ್ಲಿ ನೋಡಿ, ಈ ಪೋರ್ಷನ್ ನೋಡಿ, ಬ್ಲ್ಯಾಕ್ ಕಲರ್ ಮಾಡಿದೆ ನೋಡಿ. ಓಕೆ. ಓಕೆ. ಇಲ್ಲಿ ಕೊಟ್ಟಿದ್ದಾರಲ್ಲ ಡೆಪ್ತ್ ಇದು. ಓಕೆ. ಓಕೆ. ಅದೇ 0.10 ಕೊಟ್ಟಿದ್ದಾರಲ್ಲ, ಗೊತ್ತಾಯ್ತಲ್ಲ ನಿಮಗೆ? ಹಾ, ಅದು ಗೊತ್ತಾಯ್ತು. ನೆಕ್ಸ್ಟ್ ಒನ್? ಹಾಂ, ಅದೇ ಹೇಳ್ತೇನೆ. ಸೊ ನೆಕ್ಸ್ಟ್ 0.30 ಈಸ್ ವಿಡ್ತ್ ಆಫ್ ದ ದಿಸ್ ಥಿಕ್ನೆಸ್. 0.30. ಓಕೆ. ಅದು 0.3 ಆಯಿತು. ಓಕೆ. ಸೊ ನೆಕ್ಸ್ಟ್ 2 ಮೀಟರ್ದು ಕೊಟ್ಟಿದ್ದಾರೆ ನಮಗೆ ನೋಡಿ. ನೆಕ್ಸ್ಟ್ 2 ಮೀಟರ್ದು ಇದು ಕೊಟ್ಟೇ ಬಿಟ್ಟಿರ್ತಾರೆ ನೋಡ್ರಿ ಇಲ್ಲಿ 200 ಅಂತೇಳಿ. 2.0. ಸೊ ಪ್ಲಸ್ 2.0 ಪ್ಲಸ್ ಇನ್ನು ನಾವು ಭಾಳ ಅಂದರೆ ಇಲ್ಲಿ ಮಟ್ಟ ಬಂದಿದ್ದೀವಿ. ಎಲ್ಲಿ ಮಟ್ಟ ಬಂದೇವಿ? ಈಗ ಇಲ್ಲಿ ಮಟ್ಟ ಬಂದೇವಿ. ಮತ್ತು ಅಗೇನ್ 0.30 ಅದ್ರಲ್ಲಿ ಮತ್ತು ಅಗೇನ್ 0.30 ಇದು ಈ ವಾಲ್ ಅಗೇನ್ 0.30 ಮತ್ತು ಲಾಸ್ಟಿಗೆ ಅದು ಪ್ರೊಜೆಕ್ಷನ್ ಇರುತ್ತಲ್ಲ, ಅಗೇನ್ ಸೇಮ್ ಥಿಂಗ್, ಅಗೇನ್ 0.10ನೇ ಇದು ಕೊಡಂಗಿಲ್ಲ ಅವರು. ಇಟ್ ಈಸ್ ಅಸ್ಯೂಮ್ಡ್ ದಟ್ ಇಟ್ ಈಸ್ 0.10 ಓನ್ಲಿ. ಓಕೆ. ಇದ್ರ ಗತಿನೇ ಆಯ್ತಲ್ಲ, ಸೇಮ್ ಆ ಥರ 0.10. ಸೊ ವೆನ್ ಯು ಆ್ಯಡ್ ಆಲ್ ದಿಸ್ ಯು ಗೆಟ್ 2.80 meters. ತಿಳಿತಲ್ಲ? ತಿಳಿತು. ಫಸ್ಟ್ ಸ್ಟೆಪ್ ತಿಳಿತಲ್ಲ? ಎಸ್. ಎಸ್. ಸೊ ದಿಸ್ ಈಸ್ ದ ವೇ ದ ಲೆಂತ್ ಇಸ್ ಕ್ಯಾಲ್ಕುಲೇಟ್. ಅದಕ್ಕೆ ರಿಮಾರ್ಕ್ಸಲ್ಲಿ ಬರೆಯೋದು ಇಂಪಾರ್ಟೆಂಟ್. ಓಕೆ. ಅಲ್ಲೇ ಮತ್ತು ಎಕ್ಸಾಮ್ನಲ್ಲಿನೂ ನೀವು ನೋಡಿ, ಎಕ್ಸಾಮ್ನಲ್ಲಿನೂ ನೀವು ತೋರಿಸ್ಬೇಕಾಗತ್ತೆ. ಹಾಂ, ಅಂದರೆ ನಿಮಗೂ ಏನಾಗುತ್ತೆ, ವಾಪಸ್ ವೆರಿಫಿಕೇಶನ್ ಮಾಡೋ ಮುಂದೆ ಈಸಿ ಆಗುತ್ತೆ, ಎಲ್ಲರೂ ತಪ್ಪಿದೇನಪ್ಪ ಅಂಥೇಳಿ. ಹೌದೌದು. ಅವ್ರಿಗೂ ತೋರಿಸಿದ್ರೆ ಏನಾಗುತ್ತೆ, ಹುಡುಗ ಕರೆಕ್ಟ್ ಎಸ್ಟಿಮೇಟ್ ಮಾಡಿದಾನೆ ಅಂತ ಒಂದು ಇದು ಬರುತ್ತೆ. ಗುಡ್ ಪಾಸಿಟಿವ್ ಸೈನ್. ನೆಕ್ಸ್ಟ್ ಬ್ರೆಡ್ತ್ 1.70. ಸೊ ಜಸ್ಟ್ ಸಿ ಬ್ರೆಡ್ತ್ ಯಾವ ಥರ ಬಂದಿದೆ. ಬ್ರೆಡ್ತ್ ಅಂದರೆ ಮತ್ತೆ ಸೇಮ್ ನಾ ಹೇಳಿದ್ನಲ್ಲ, ಡೋಂಟ್ ಸಿ ದ ಎಲಿವೇಶನ್, ಯಾಕಂದರೆ ಎಲಿವೇಶನಲ್ಲಿ ಗೊತ್ತಾಗಲ್ಲ, ಓನ್ಲಿ ಫ್ರಂಟ್ ಫೇಸ್ ಸಿಗುತ್ತೆ ನಿಮಗೆ. ಯು ಹ್ಯಾವ್ ಟು ಸಿ ದ ಪ್ಲ್ಯಾನ್. ಇಲ್ಲಿ ಬರ್ತಿದ್ದೀನಿ ನೋಡಿ, ಡೆಪ್ತ್ 1.70. ಸೊ ಅದು ಹೆಂಗೆ ಬಂತು ನೋಡಿ. ಸೊ ಜಸ್ಟ್ ಸಿ ಹಿಯರ್, ಇದಂತರೂ ಗೊತ್ತಿದೆ ನೋಡ್ರಿ. ದಿಸ್ ಥಿಕ್ನೆಸ್, ನಾನು ಐ ಕಲರ್ ದಿಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಐ ಕಲರ್ ದಿಸ್ ಪೋರ್ಷನ್. ಈ ಪೋರ್ಷನ್ ಯೆಲ್ಲೋ ನೋಡಿ, ಯೆಲ್ಲೋ ಕಲರ್. ಓಕೆ. ಈ ಪೋರ್ಷನ್ ಹತ್ರ ಗುರ್ತಾ ಇದೆ ನಿಮಗೆ 0.10 ಅಂತೇಳಿ. ಹೌದೇನಿಲ್ಲ? ಇಲ್ಲಿ ಇದು ಮಾಡಿ ಗುರ್ತಿದೆಯಲ್ಲ ಇದು.
ಹೌದು. ಹಾಂ ಅಗೇನ್ 0.10 ಪ್ಲಸ್ ನೆಕ್ಸ್ಟ್ ಏನು ತೊಗೊಳ್ತೀರಾ ಹೇಳಿ. ಇಲ್ಲಿ 40 ಸೆಂಟ್ ನೋಡಿರಿ. ಹಾಂ 0.10 ಇಲ್ಲಿ ನೋಡಿ ಕೊಟ್ಟಿದ್ದಾರೆ. 0.10 ಆಗಿದೆ. ನೆಕ್ಸ್ಟ್ ಅಗೇನ್ 1 more 0.10. ಯಾಕೆ? ಹಾಂ ವೈ? ಬಿಕಾಸ್ ಜಸ್ಟ್ ಸಿ ಅವ್ರೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ವೆರಿ ಕೇರ್ಫುಲಿ ಸಿರಾಜ್ ನೋಡಿ ಇಲ್ಲಿ. ಇಲ್ಲಿಂದ ಇಲ್ಲಿ ಮಟ್ಟ ಅವ್ರೇನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ 40 ಆ್ಯಂಡ್ ಫ್ರಮ್ ಹಿಯರ್ ಟು ದಿಸ್ ಸೆಕೆಂಡ್ ಒನ್ ದೇ ಹ್ಯಾವ್ ಗಿವನ್ 30. ಸೊ ಡಿಫ್ರೆನ್ಸ್ 40 - 30 ಈಸ್ 0.10 ಅಂತ, ಅಂದರೆ 10 ವಿಚ್ ಈಸ್ ನಥಿಂಗ್ ಬಟ್ 0.10. ತಡೀರಿ ಇನ್ನೊಮ್ಮೆ ಅಲ್ಲಿ ಇಲ್ಲ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ತಡ್ರಿ. ಅಂದರೆ ಅದು ನಿಮ್ಗೆ ಅದು ಅರ್ಥ ಆಗಿಲ್ಲ ಕಾಣುತ್ತೆ. ಹಾಂ ಯು ವಿಲ್ ಅಂಡರ್ಸ್ಟ್ಯಾಂಡ್, ಡೋಂಟ್ ವರಿ. ನೋಡಿ ಈಗ ಈ ಪೋರ್ಷನ್ಗೆ ಮಾಡ್ಬೇಕು ನಾವು ಕ್ಯಾಲ್ಕುಲೇಟ್. ಓ ಸ್ವಲ್ಪ ದಪ್ಪ ಆಯಿತು ಅದು. ತಡಿ. ಸೊ ನಾನು ನಿಮ್ಗೆ ಇಲ್ಲೇ ಮಾಡಿಬಿಡ್ತೀನಿ ತಡ್ರಿಪ್ಪ. ಅದು ಏನಂದರೆ ಇದು ಡಯಾಗ್ರಾಮ್ನಲ್ಲಿ ಇದಾಗತ್ತೆ ಕನ್ಫ್ಯೂಷನ್ ನಿಮಗೆ. ಇಲ್ಲಿ ಮಾಡಿ ತೋರಿಸ್ಬಿಡ್ತೇನೆ ನಿಮ್ಗೆ. ಓಕೆ. ಇದು ಹೊರಗಿನ ಫೇಸು. ನೆಕ್ಸ್ಟ್ ಇನ್ನೊಂದು ಫೇಸ್ ಇಲ್ಲೇ ಇದೆ. ಹಾಂ ನೆಕ್ಸ್ಟ್ ಏನಿದೆ, ಮತ್ತೆ ಇನ್ನೊಂದು ಫೇಸ್ ಇದೆ ನೋಡಿ, ಅದೇ ಸೇಮ್ ಅದೇ ಥರನೇ ಇನ್ನೊಂದಿದೆ ಫೇಸ್ ಒಳಗೆ. ನೀವು ಈ ಡಯಾಗ್ರಾಮ್ ನೋಡ್ತಾ ಇಡಿ, ಸಿ ದಿಸ್ ಡಯಾಗ್ರಾಮ್. ಓಕೆ, ತೆಳಗಿಂದು. ಮತ್ತೆ ನೋಡಿ ಇಲ್ಲಿ. ಹಾಂ ಈಗಿದೆಯಲ್ಲ, ಈಗ ನೋಡಿ ಈಗ. ಹಾಂ ಸ್ಟಾರ್ಟಿಂಗ್ ಏನಾಯಿತು, ಇದು ಎಷ್ಟಾಯಿತು, ಇದು ಡೈಮೆನ್ಷನ್ ಎಷ್ಟಾಯಿತು, ಇದು 0.10 ಇದೆ. ಹಾಂ ನೆಕ್ಸ್ಟ್ ಅವನೇ ಹೇಳ್ತಿದ್ದಾನೆ ಇಲ್ಲಿಂದ. ಹಾಂ ನೆಕ್ಸ್ಟ್ ಇಲ್ಲಿಂದ ಇದೆಷ್ಟಿದೆ, ಇದು 40 ಅಂತಂದಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 40 ಅಂತೇಳಿ. ಓಕೆ. ಇಲ್ಲಿ ಕೊಟ್ಟಿದ್ದಾರೆ, ಕಾಣ್ತಾ ಇದೆ 20, 30, 40 ಅಂತೇಳಿ. ಓಕೆ. ಹಾಂ ಇಲ್ಲಿಂದ ಇದು 40 ಇದೆ. ಮತ್ತು ಇದನ್ನೇನಂತಿದ್ದಾರೆ ಅವರು, ಇಲ್ಲಿಂದ ಇಷ್ಟೆಷ್ಟಿದೆ, ಇದು 30 ಇದೆ ಅಂತ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ನೋಡಿ 30, 40. ಓಕೆ. ಹಾಂ ಇಲ್ಲಿ 40, ಇಲ್ಲಿ 30 ಕೊಟ್ಟಿದ್ದಾರೆ. ಸೊ ಇದ್ರ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗುತ್ತಲ್ಲ 10 ಅಂತ ಹೇಳಿ. ಯಾಕಂದರೆ 40 - 30 ಅಂದರೆ ಇದು 10 ಆಗುತ್ತೆ ಇದು. ಓಕೆ. ಸೊ ಅದನ್ನೇ ನಾನು ಮತ್ತೆ ನೆಕ್ಸ್ಟ್ 0.10 ಆ್ಯಡ್ ಮಾಡಬೇಕು. ಓಕೆ, ಫಸ್ಟ್ 0.10 ಅದೇ ಅಲ್ಲ? ಹಾಂ ಇದೆ ಫಸ್ಟ್ 0.10 ನೋಡಿ. ನಾನು ರೆಡ್ ಮಾಡ್ತಿದ್ದೀನಿ, ಇಷ್ಟು ಬಂತು. ನೆಕ್ಸ್ಟ್ ಇಲ್ಲಿ ಮಟ್ಟ ಬಂದ್ವಿ ನಾವೀಗ. ನೆಕ್ಸ್ಟ್ ಇದು 20 ಇದೆ, ಇದು ಪೋರ್ಷನ್ ಇಲ್ಲಿ ಬರ್ತಿದ್ದಾರೆ ನೋಡಿ 20 ಅಂತ. ಅಭಿಷೇಕ್, ಹಾಂ ಆಕ್ಚುಲಿ ನೀವು ತೋರಿಸಿದ ಲೆಂತ್ ಆಗ್ತದಲ್ಲ? ಯಾವುದು? ಮೇಲೆ ಲೆಫ್ಟ್ ಅಲ್ಲಿ ಮಾಡಿದ್ರಿ. ಹಾಂ ಅದೇ ಸಾರಿ ಅದೇ ಈಗ 20ನ. ಹಾಂ ಅದೇ ನಾನು ಆ್ಯಕ್ಚುಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ನಾನು. ಕರೆಕ್ಟ್, ಸಾರಿ, ವೆರಿ ಗುಡ್. ಸೊ ಇದು 0.10, ಇದು 0.10. ನೆಕ್ಸ್ಟ್ 20 ಅಂತೂ ಇದೆ, ಇದು 0.20. ಸೆಕೆಂಡ್ ಅಲ್ಲಿ 0.10 ಎರರ್ ಉಂಟಲ್ಲ? ಎಸ್ ಎಲ್ಲ ಎಲ್ಲಿ ಇದೆ ನೀವೀಗ 0.10 ಕೆಳಗೆ ಬರ್ತಿದ್ದೀರಲ್ಲ? ಹಾಂ ಇಲ್ಲಿ. ಹಾಂ ಇದು ನೋಡಿ, ಇದು 0.10 ಮೇಲಿದು. ಇದು ಸಹಿತ ಪೂರ 0.10ನೇ ಇದೆಯಲ್ಲ ಇದು. ಈ ಥಿಕ್ನೆಸ್ ಇದ್ರದ್ದು, ಈ ಥಿಕ್ನೆಸ್ 0.10 ಮತ್ತು ಈ ಥಿಕ್ನೆಸ್ಸು 0.10ನೇ. ಹಾಂ ನೋಡಿ. ಅಲ್ಲ ಅಭಿಷೇಕ್, ಹಲೋ. ಹಾಂ ಹೇಳಿ. ಅಲ್ಲಿ ನಾವು 40 - 30 ಮಾಡ್ತೀವಲ್ಲ, ಸಿಗ್ತದಲ್ಲ? ಹಾಂ ಅದೇ ಅದಕ್ಕೆ ಇದು 0.1 ಅವ್ರು ಕೊಟ್ಟಿಲ್ಲ. ನಾನು 40 - 30 ಮಾಡಿದ್ದೆ ಬರ್ದೆ ನಾನು 0.1. ಎಲ್ಲಿ ಬರ್ದದ್ದು? ಇಲ್ಲಿ ಬರ್ದೆ ನೋಡಿ. ಅದಲ್ಲಿ ಅಲ್ಲ, ಕೆಳಗೆ ಆಗೋದಲ್ಲ? ಅದೇ ನೋಡಿ, ಇಲ್ಲಿ ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿ ಡೈಮೆನ್ಷನ್ ಕೊಟ್ಟಿದ್ದಾರೆ ಅವರು, ಮತ್ತೆ ಇಲ್ಲಿಂದ ಇದು ಇಷ್ಟು ಕೊಟ್ಟಿದ್ದಾರೆ. ಓ ತಡ್ರಿ, ಸ್ವಲ್ಪ ಕನ್ಫ್ಯೂಷನ್ ಇದೆ ತಡ್ರಿ. ಹಾಂ ನೀವು ಏನು ಹೇಳ್ತಾ ಇದ್ದೀರಾ? ವೇಟ್ ಹಾಕಿಸ್ತೀನಿ ತಡ್ರಿ, ಅದು ಸ್ವಲ್ಪ ಭಾಳ ಬರೆಯೋದ್ರಿಂದ ಇದಾಗುತ್ತೆ. ಹಾಂ ಈಗ ಹೇಳಿ. ಅಲ್ಲಿ ಉಂಟಲ್ಲ, ಎಂಟೈರ್ಲಿ 40. ಹಾಂ 40 - 30 ಮಾಡುವಾಗ 0.10 ಬರ್ತದೆ. ಹೌದು
ಅದನ್ನ ಬರಿತೇವೆ ಈಗ, ಬರೀರಿ ಅಂತ 0.10. ಹಾಂ 0.10 ಬರದೆ, ಎಸ್. ಓಕೆ, ನೆಕ್ಸ್ಟ್ ಎಂತ? ಈಗ ನಾನೇನಂತಿದ್ದೀನಿ ನೋಡಿ, ನೀವು ಹೇಳಿದ ಮಾತ್ರ ತಪ್ಪೇನಿಲ್ಲ, ಕರೆಕ್ಟ್ ಇದೆ. ಸೊ ಇದು ಸುಮ್ಮನೆ ಹೆಂಗೆ ಮಾಡೋದು ಬೇಡ, ನಮ್ಮದೇ ಒಂದು ಮೆಥಡ್ ಮಾಡಿಬಿಡೋಣ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳೋದು. ಇದು ನೋಡಿ, ಈಗ ನನಗೇನು ಅನ್ನಿಸ್ತಾ ಇದೆ, ಸುಮ್ಮನೆ ಇದು ನೋಡಿ ಇಲ್ಲ 40 ಇದೆಯಲ್ಲ, ಇಲ್ಲ ಇಲ್ಲಿಂದ ಸ್ಟಾರ್ಟಿಂಗಿಂದ 40 ಇದೆಯಲ್ಲ ಇಷ್ಟು. ಸೊ ಅದನ್ನೇ ತೊಗೊಂಬಿಡು ನಾವು 0.40 ಅಂತ. ಓಕೆ ಪ್ಲಸ್ ಮತ್ತು ಇದು 90 ಇದೆ ನೆಕ್ಸ್ಟ್ ಫುಲ್ ಒಳಗಿಂದ, ಅದನ್ನೇ 0.90 ತೊಗೊಂಬಿಡೋಣ. ಓಕೆ ಮತ್ತು ನೆಕ್ಸ್ಟ್ ಈ ಕಡೆ ಮೇಲೆ ಇಲ್ಲಿ 20 ಇದೆ ನೋಡಿ ಓಕೆ ಈ ಪಾರ್ಟ್, ಅದನ್ನೇ 0.20 ತೊಗೊಂಬಿಡೋಣ. ಹಾಂ, ಓಕೆ ಮತ್ತು ಲಾಸ್ಟ್ ಮೇಲೆ, ಹಾಂ ಲಾಸ್ಟ್ ಮೇಲೆ ಮಾತ್ರ ತೊಗೊಳ್ಳೇಬೇಕು ನಾವು. ಇದು 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 ಏನಿದೆಯಲ್ಲ ಈ ಪೋರ್ಷನ್ನು ರೆಡ್ ಕಲರ್ ಇಲ್ಲಿ ಮಾಡ್ತಿದ್ದಿಲ್ಲ ಇಷ್ಟು, ಇದು ಈ ಥಿಕ್ನೆಸ್ಸು ಇದು 0.10ನೇ ಆಗುತ್ತೆ. ಯಾಕಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾನು ಇದೆಲ್ಲ ಇಷ್ಟು ಗುದ್ದಾಡಿದ್ದೆ ನಾನು. ಈ ಕಡೆ ಸಿಗಲ್ಲಲ್ಲ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸಿಗಲ್ಲ ಅದು. ಅದು 40 - 30 ಹಾಗೇನಲ್ಲ? ಹಾಂ ಅದೇ, ಮತ್ತೆ 0.1 ಅದೇ 0.1. ಅದರ ನೆಕ್ಸ್ಟ್ ಒನ್? ಅದರ ನೆಕ್ಸ್ಟ್ ಒನ್ನು 0.10ನೇ. ಅದೇ ಹೇಗೆ? ಅದೇ ಹೇಗೆ ಅಂತಂದರೆ ಇಲ್ಲಿ ಥಿಕ್ನೆಸ್ ಇದೆಯಲ್ಲ, ಇದು ನೋಡಿ ಈ ಥಿಕ್ನೆಸ್ನೇ ಇದೇ ಇದು 10 ಇರುತ್ತಲ್ಲ ಇದು. ಓಕೆ ಅದೇ ಪೂರಾ ಪೆರಿಮೀಟರ್ನಲ್ಲೂ 10 ಇರುತ್ತೆ ಮತ್ತೆ ಅದು. ಓಕೆ, ತಿಳಿತಾ? ಒಂದು ಕಡೆ 10 ಎಲ್ಲ ಕಡೆ 10. ಓಕೆ ಹಾಂ, ಅಂದರೆ ಈ ಥಿಕ್ನೆಸ್ ಇದೆಯಲ್ಲ, ಇದನ್ನು ಬಿಡಬೇಕಲ್ಲ, ಸರೌಂಡಿಂಗ್ ಬಿಡಬೇಕಲ್ಲ ಅವನು. ಹೌದೌದು. ಈ ಪ್ಲ್ಯಾನ್ನಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಇದು ಕಾಂಕ್ರೀಟ್ ಅದಕ್ಕೆ ಕೊಟ್ಟಿದ್ದಾನೆ ಅವನು, ಈ ಕಲರ್ ಹಿಂಗೆ ಈ ಥರ ಕಾಂಕ್ರೀಟ್ ಇದನ್ನು ಕೊಟ್ಟಿದ್ದಾನಲ್ಲ ಇದು ಪ್ಲ್ಯಾನಲ್ಲಿ ಎಂಟೈರ್ ಪ್ಲ್ಯಾನಲ್ಲಿ ಬಿಡಲೇಬೇಕು ಅದನ್ನು. ಓಕೆ 10 ಅಲ್ಲ? ಹಾಂ, ಸೊ ಹಾಗಾಗಿ ಎಲ್ಲ ಸೇರಿದ್ರೆ ಏನಾಗುತ್ತೆ ನೋಡಿ, ಬಿ ನೋಡಿ 0.10, 0.10, 0.9, 0.3 ಪ್ಲಸ್ 0.10. ಓಕೆ ಸೊ ಎಲ್ಲ ಸೇರಿದರೆ 1.70 ಮೀಟರ್ಸ್ ಆಗುತ್ತೆ. ಗಾಟ್ ಇಟ್? ಎಸ್ ಎಸ್. ಓಕೆ, ಸೊ ವಿ ಗಾಟ್ ಲೆಂತ್, ವಿ ಗಾಟ್ ಬ್ರೆಡ್ತ್, ಆ್ಯಂಡ್ ನಾವು ವಿ ಹ್ಯಾವ್ ಟು ಗೆಟ್ ಡೆಪ್ತ್. ಡೆಪ್ತ್ ಈಸ್ ವಿ ಕ್ಯಾನ್ ಸಿ ದ ಎಲಿವೇಶನ್ ನೋಡಿ ಗೊತ್ತಾಗುತ್ತೆ ಡೆಪ್ತ್. ಓಕೆ, ಸೊ ಜಸ್ಟ್ ನೋಡಿ ಡೆಪ್ತ್ ಹೇಳಿ ಇಲ್ಲಿ. ಇದು ನೋಡ್ರಿ, ಜಸ್ಟ್ ಡೆಪ್ತ್ ಹೆಂಗೆ ಮಾಡ್ತಾರೆ, ಲೆಟ್ಸ್ ಸಿ ಹೆಂಗೆ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಲೂಪ್ ಪಾರ್ಟ್ ಇದೆಯಲ್ಲ, ಇಲ್ಲಿ ಸ್ಲೋಪಿಂಗ್ ಪಾರ್ಟ್. ಹೌದು. ಆ ಸ್ಲೋಪಿಂಗ್ ಪಾರ್ಟ್ನಲ್ಲಿ ಅವರೇಜ್ ನೋಡ್ತಾರೆ, ವಿಲ್ ಟೇಕ್ ದ ಅವರೇಜ್. ಓಕೆ, ಫಾರ್ ಸ್ಲೋಪಿಂಗ್ ಪಾರ್ಟ್ ವಿ ಟೇಕ್ ಅವರೇಜ್. ಸೊ ವೇಟ್, ಅದೆಲ್ಲ ಗಜಿಬಿಜಿ ಮಾಡಿಬಿಟ್ರೆ ಮುಂದೆ ನಿಮಗೂ ಅದು ಮತ್ತು ಹಗಲೆಲ್ಲ ಇದು ಮಾಡ್ಬೇಕಾದ್ರೆ. ಹಾಂ ಎಸ್, ಈಗ ಕ್ಲೀನ್ ಇದೆ. ಓಕೆ, ಎಸ್. ಸೊ ಫಾರ್ ಡೆಪ್ತ್ ಫಸ್ಟ್ ಇದನ್ನು ಮಾಡ್ತೇನೆ ನೋಡಿ. ಇದು ಎಷ್ಟಿದೆ ಥಿಕ್ನೆಸ್ಸಿಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇವರು? 0.20 ಕೊಟ್ಟಿದ್ದಾರೆ ಇಲ್ಲಿ. 0.20 ಹೌದು. 0.20. ಓಕೆ, ಇಲ್ಲಿ ಎಷ್ಟು ಆಕೈತೆ ನೋಡಿ, ಇದು 20 ಕೊಟ್ಟಿದ್ದಾರೆ ಪ್ಲಸ್ 10. 20 + 10 ಅಂದರೆ ಇದು ಪೂರಾ ಎಷ್ಟಾಗುತ್ತೆ ಅಂದರೆ 0.30 ಆಗುತ್ತೆ, ಹೌದಲ್ಲ? ಹೌದು. ಸೊ ಇಲ್ಲಿ ಸೈಡಿಗೆ ಮಾಡ್ತೀನಿ ನೋಡಿ, ಒಂದು 0.20, ಒಂದು 0.30. ಸೊ 0.2, ಒಂದು 0.3. ಸೊ ನಾವೇನು ಮಾಡ್ತೀವಿ, ವಿ ಟೇಕ್ ಮೀನ್ ಅವರೇಜ್ 0.2 ಪ್ಲಸ್ 0.3/2 ಅಂದರೆ 0.5 ಅಂದರೆ 0.25 ಆಯ್ತು ಇದು, ಹೌದಾ? ಹೌದು. ಇದ್ರದಂತೂ ಸಿಕ್ತು ನಮಗೆ, ಅಂದರೆ ವಿ ಕನ್ಸಿಡರ್ ದಿಸ್ ಆಸ್ 0.25 ಓನ್ಲಿ. ಓಕೆ, ಎಕ್ಸ್ಕ್ಯೂಸ್ ಮೀ. ಪ್ಲಸ್ 140 ಕೊಟ್ಟಿದ್ದಾರೆ, ಓಕೆ 1.40, 140 ಇದು 140. ಓಕೆ, ನೆಕ್ಸ್ಟ್ ಮತ್ತು ಮೇಲೆ ನೋಡಿ, ಇಲ್ಲಿ ಮೇಲೆ ಮತ್ತು ಫ್ರೀ ಬೋರ್ಡ್, ಇದು ಫ್ರೀ ಬೋರ್ಡ್ ಅಂತ ಕರಿತೀವಿ. 30 ಫ್ರೀ ಬೋರ್ಡ್ 30 ಇದೆ. ಓಕೆ, ಸೊ ಪ್ಲಸ್ 0.30. ಮತ್ತು ಮೇಲೆ ಎಷ್ಟಿದೆ ನೋಡಿ, ಇದು ಕವರ್ ಎಷ್ಟಿದೆ ಮೇಲೆ, ಇದು ಕವರ್ 7.5. ಎಸ್ 7.5 ಸೆಂಟಿಮೀಟರ್. ಸೊ 0.075. ಓಕೆ, ಸೊ ನೋಡಿ ಎನಿಥಿಂಗ್ ಮಿಸ್ಸಿಂಗ್ ಇದೆ ನೋಡಿ, ಎಷ್ಟಿದೆ? 0.3, 0.30, 0.25, ಇದು 1.4 ಕರೆಕ್ಟ್ ಇದೆಯಲ್ಲ? ಓಕೆ, 1.95 meters. So we get that 1.95 meters. Fine. Okay.
So we understood the three calculations of length, breadth and depth of septic tank. Okay. So quantity ಅದು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಇಲ್ವಾ? ಏನೈತಿ? ಮಲ್ಟಿಪ್ಲೈ ಮಾಡ್ಲಿಕ್ಕೆ ಇಲ್ವಾ ಅದು ಮೂರು? ಎಸ್ ಅದೇ ಮಲ್ಟಿಪ್ಲೈ ಮಾಡ್ಬೇಕು ನೀವು. ಅದೇ ಈ ನಿಮ್ಮ ಕಡೆ ಕ್ಯಾಲ್ಸಿ ಇದ್ರೆ ನೋಡಿ, ಅಂದರೆ ಕ್ರಾಸ್ ವೆರಿಫೈ ಮಾಡೋಕ್ಕೂ ಬರುತ್ತೆ ನಿಮಗೆ. Okay. 2.8. ಸೊ 2.8 ಇಂಟು 1.7 0 ಇಂಟು 1.95 ಮಾಡಿದ್ರೆ ಯು ಗೆಟ್ 9.282. ತ್ರೀ ಡೆಸಿಮಲ್ಸ್ ಇಡಿ ಯಾವತ್ತೂ. ಆಲ್ವೇಸ್ ಗೋ ಫಾರ್ 3 ಡೆಸಿಮಲ್ಸ್. ಓಕೆ. ಅಂದರೆ ಇಟ್ ವಿಲ್ ಬಿ 9.282 ಮೀಟರ್ ಕ್ಯೂಬ್. ಓಕೆ. ಫೈನ್. ಸೊ ಫಸ್ಟ್ ಪಾರ್ಟ್ ತಿಳಿತಲ್ಲ. ಎಸ್ ಎಸ್. ಎಸ್. ಸೊ ಅಂದರೆ ಈಗ ಸ್ವಲ್ಪ ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಕವೇಷನ್ ಒಂದೇ ಅಲ್ಲ, ಸೆಪ್ಟಿಕ್ ಫಸ್ಟ್ ಸೆಪ್ಟಿಕ್ ಟ್ಯಾಂಕ್ ಆಯಿತು. ನೆಕ್ಸ್ಟ್ ಈಗ ಸೋಕ್ ಪಿಟ್. ಸೆಕೆಂಡ್ ಒನ್ ಈಸ್ ಸೋಕ್ ಪಿಟ್. ಸೊ ಯು ಹ್ಯಾವ್ ಟು ಕಮ್ ಟು ದಿಸ್ ಡೈಮೆನ್ಷನ್ ಈಗ. ಓಕೆ, ಸೊ ಸ್ವಲ್ಪ ಇದನ್ನು ಹಾಕಿಸ್ತೀನಿ. ಹಾಂ, ಫೈನ್. ಸೊ ಸೋಕ್ ಪಿಟ್ನಲ್ಲಿ ಈಸಿನೇ ಇದೆ ಅದು, ಯಾಕಂದರೆ ಕಾಂಪ್ಲಿಕೇಟೆಡ್ ಇಲ್ಲಲ್ಲ ಅದು ಶೇಪ್ ಅಷ್ಟು. ಓಕೆ. ಸೊ ನೋಡಿ, ವೇಟ್. ಹಾಂ, ಅಗೇನ್ ಲೆಂತ್, ಬಟ್ ಇದು ಡಯಾಮೀಟರ್ ಬರುತ್ತೆ. ಸೋಕ್ ಪಿಟ್ ಈಸ್ ಸಿಲಿಂಡ್ರಿಕಲ್. ಓಕೆ. ಸೋಕ್ ಪಿಟ್ ಈಸ್ ಸಿಲಿಂಡ್ರಿಕಲ್ ಇನ್ ಶೇಪ್. ಓಕೆ. ಹಾಂ, ಓಕೆ. ಅಪ್ ಟು ಫಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅವರು, 2 ಡಿವಿಷನ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಹಾಂ, ಅಪ್ ಟು 3 ಮೀಟರ್ ಡೆಪ್ತ್ ಆ್ಯಂಡ್ ಬಿಲೋ ಪೋರ್ಷನ್ ನೋಡಿ. ಅಪ್ ಟು 3 ಮೀಟರ್ ಡೆಪ್ತ್ ಒಂದು, ದೆನ್ ಆಫ್ಟರ್ ದಟ್ ಬಿಲೋ ಪೋರ್ಷನ್ ಅಂತ ಮಾಡಿದ್ದಾರೆ. ಸೊ ಲೆಟ್ಸ್ ಸಿ ವಾಟ್ ಈಸ್ ದ್ಯಾಟ್. ಹಂಗ್ಯಾಕೆ ಮಾಡಿದ್ದಾರೆ ಅಂತ ನೋಡೋಣ. ಅಪ್ ಟು 3 ಮೀಟರ್ ಡೆಪ್ತ್. ಸೊ ಜಸ್ಟ್ ಸಿ ದಿಸ್, ಇಲ್ಲಿಂದ ಇಲ್ಲಿ ಮಟ್ಟ 3 ಮೀಟರ್ಸ್. ಓಕೆ. ಅದೆಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿಲ್ಲ, 250 ಕೊಟ್ಟಿದ್ದಾರೆ ನೋಡಿ ಇಲ್ಲಿ. 250 ಪ್ಲಸ್ 50. ಓಕೆ. ಇದು ಅಳಕಸ್ಲಾ, ಇದನ್ನ ಅಳಕಸ್ಲಾ ಸೈಡಿಂದು. ಹಾಂ, ಓಕೆ ಓಕೆ. ಅಲ್ಲೇ ಮಾತ್ರ ಅಂದರೆ ವಿಡಿಯೋ ರೆಕಾರ್ಡ್ ಇರ್ತದೆ ನಿಮಗೆ ನೋಡಿ. ಸೊ ಇಲ್ಲಿಂದ ಎಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡಿ, ಏನು ಕೊಟ್ಟಿದ್ದಾರೆ, 250 ಎಲ್ಲಿಂದ ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿ ಮಟ್ಟ 250 ಅಂದರೆ 2.5 ಮೀಟರ್ಸ್. 2.5. ನೆಕ್ಸ್ಟ್ ಇದು 50 ಕೊಟ್ಟಿದ್ದಾರೆ, ವಿಚ್ ಮೀನ್ಸ್ 0.5. ಸೊ ಎರಡೂ ಸೇರಿದರೆ ಟೋಟಲಿ ಯು ಗೆಟ್ 3 ಮೀಟರ್ ಡೆಪ್ತ್. ಹಾಂ, ಬಿಲೋ ಅಂದರೆ ಇದು ಈ ಪೋರ್ಷನ್ ಬಿಲೋ ಪೋರ್ಷನ್ ಅಂದರೆ ಇದು ಬಿಲೋ ಪೋರ್ಷನ್. ಓಕೆ. ಬಿಲೋ 3 ಮೀಟರ್ ಡೆಪ್ತು, ಇದು ಅಬೌಟ್ 3 ಮೀಟರ್, ಅದೇ ಅಬೌವ್ ಪೋರ್ಷನ್ ಇದು. ತಿಳಿತಲ್ಲ ಫಸ್ಟ್. ಹಾಂ, ಅದಕ್ಕೆ ಅವರು ಸಪ್ರೇಟ್ ಮಾಡಿದ್ದಾರೆ. ಸೊ ನೋಡಿ, ಅಪ್ ಟು 3 ಮೀಟರ್ ಡೆಪ್ತ್ ಏನು ಮಾಡಿದ್ದಾರೆ, ಕ್ವಾಂಟಿಟಿ ಅಂತರೂ ಒಂದೇ, ಅಂದರೆ ಯೂನಿಟ್ ನಂಬರ್ ಈಸ್ 1. ಆ್ಯಂಡ್ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಲೆಂತ್. ಸೊ ಇಲ್ಲಿ ಏನು ಮಾಡ್ತಾರೆ ನೋಡಿ, ಇಲ್ಲಿ ಡೈರೆಕ್ಟ್ಲಿ ಮೀಟರ್ ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಸಿಲಿಂಡ್ರಿಕಲ್ ಇರೋದ್ರಿಂದ ಯು ವಿಲ್ ಗೆಟ್ ಲೆಂತ್, ಬಟ್ ಯು ಕಾಂಟ್ ಗೆಟ್ ಬ್ರೆಡ್ತ್ ಸಿಗಲ್ಲ ಅಲ್ಲಿ. ಸೊ ಓನ್ಲಿ ಅದಕ್ಕೆ ಏರಿಯಾ ಫಾರ್ಮುಲಾ, ಏರಿಯಾ ಈಸ್ ಈಕ್ವಲ್ ಟು π/4 ಇಂಟು d ಸ್ಕ್ವೇರ್, ಅಂದರೆ ಕಂಪ್ಲೀಟ್ ಏರಿಯಾ ಬಂದ್ಬಿಡುತ್ತೆ ಪೂರಾ. ಮತ್ತು ಅದಕ್ಕೆ ಡೈರೆಕ್ಟ್ಲಿ ಇದಕ್ಕೆ ಹೈಟ್ ಮಲ್ಟಿಪ್ಲೈ ಮಾಡಿದರೆ ಸಾಕು, ವಾಲ್ಯೂಮ್ ಸಿಕ್ಬಿಡುತ್ತೆ. ಏರಿಯಾ ಇಂಟು ಹೈಟ್ ಈಸ್ ವಾಲ್ಯೂಮ್. ಸೊ ಅದಕ್ಕೆ ನೋಡಿರಿ, π/4 d1 ಸ್ಕ್ವೇರ್. ಸೊ ಡೆಪ್ತ್ ಡಯಾಮೀಟ್ರ್ 1 ನೋಡಿ, d1. ಅದೇ ನಿಮ್ಮ ಡಯಾಮೀಟ್ರ್ 1 ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ನೋಡಿ 2 ಮೀಟರ್ಸ್ ಕೊಟ್ಟಿದ್ದಾರೆ ಅವರು. ಹಾಂ, ಸೊ ಹೌ ಯು ವಿಲ್ ಗೆಟ್ ದಟ್ ಡಯಾಮೀಟರ್, ಜಸ್ಟ್ ಸಿ 100. ಇಲ್ಲಿ ನೋಡಿ, ಇಲ್ಲಿ 100 ಇದೆ. ಹೌದು. ಹಾಂ, ಲೆಟ್ ಮೀ ರೈಟ್ ದ್ಯಾಟ್ ಆಸ್ 1 ಅಲ್ಲ, 100 ಅಂದರೆ 1.0 ಪ್ಲಸ್ ನೆಕ್ಸ್ಟ್ 20 ಅಂದರೆ 0.2. ಇಲ್ಲಿ ಇನ್ನೊಂದು ಸತ 20 ಅಂದರೆ ಅದನ್ನೇ 2 ಟೈಮ್ ಮಾಡಿಬಿಡ್ತೀನಿ ಈಗ. ಈ ಕಡೆ ಹಾಂ, 2 ಸೈಡ್ ಇರುತ್ತಲ್ಲ, ಏನಾದರೂ 2 ಸೈಡ್. ಮತ್ತು ಆಮೇಲೆ ನೋಡಿ ಇಲ್ಲಿ 0.15 ಇದೆ ಇಲ್ಲಿ. 0.15 2 ಸತ ಪ್ಲಸ್ ಮತ್ತು ಇನ್ನೊಂದು 0.15 ಇದೆ. ಮತ್ತು ಇಲ್ಲಿ ನೋಡಿ ಇನ್ನೊಂದಿದೆ ನೋಡಿ, ಔಟರ್ 0.15 ಇಂಟು 2. ಸೊ ಚೆಕ್ ಮಾಡಿ ಕ್ಯಾಲ್ಸಿಲೆ 1 ಇದು 3.15 ಅಂದರೆ 336 ಆಗುತ್ತೆ. ಎಸ್, ಕರೆಕ್ಟ್ ಬರುತ್ತಲ್ಲ. ಎಸ್, ಕರೆಕ್ಟ್ ಬಂತು. 2 ಮೀಟರ್. ಹಾಂ, 2 ಮೀಟರ್ ಬಂತಲ್ಲ. ಎಸ್.
ಸೊ ಅದನ್ನೇ ಏನು ಮಾಡಿದ್ದಾರೆ ಅವರು π/4 d² ಅಂತ ಮಾಡಿದ್ದಾರೆ. ಮತ್ತು ಇಂಟು ನಡಕ್ಕಂತೂ ಬ್ರೆಡ್ತ್ ಬರಲ್ಲ ಹೇಳಿದೆ ನಿಮಗೆ, ಇಂಟು. ಸೊ ಇದನ್ನು ಈ ಏರಿಯಾ ಇಂಟು ಹೈಟ್ ನೋಡಿ, ಹೈಟ್ ಎಷ್ಟಿದೆ 3 ಮೀಟರ್ ನಾವು ಮಾಡಿದ್ವಿ ಆಲ್ರೆಡಿ. ಎಸ್ ದಿಸ್ ಇಸ್ 3 ಮೀಟರ್. ಹಾಂ, ಓಕೆ. ಸೊ 3 ಮೀಟರ್ ಮಲ್ಟಿಪ್ಲೈ ಮಾಡಿದರೆ ಯು ಗೆಟ್ ದ ಕ್ವಾಂಟಿಟಿ ಆಸ್ 9.425 ಮೀಟರ್ ಕ್ಯೂಬ್. ಓಕೆ ಹಾಂ ಸಿರಾಜ್, ನಿಮ್ಗೆ ಡೈಮೆನ್ಷನ್ ಬರ್ತಿದ್ದಿಲ್ಲ ಅಂತಂದ್ರೂ ಇಲ್ಲಿ ನನ್ನ ನೋಟ್ಸ್ನಲ್ಲಿ ಇದೆ D1 ಹೆಂಗೆ ಸಿಕ್ಕಿದೆ ಅಂತ. ಓಕೆ ಓಕೆ ಹಾಂ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಿಲೋ ಪೋರ್ಷನ್, ಬಿಲೋ 3 ಮೀಟರ್ಸ್, ಅದು ಒನ್ ಕ್ವಾಂಟಿಟಿ. ಮತ್ತು D2 ನೋಡಿ, D2 ನೀವೇ ನೋಡಿ, ಅಂದರೆ ನಿಮಗೆ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. D2 ಅಂದರೆ ಗುರ್ತಾಗ್ಬಿಡುತ್ತಲ್ಲ, ಈಸಿ ಇದೆ ಭಾರಿ. ಗ್ರೀನ್ ಕಲರ್ ನೋಡಿ, ಈಗ ಗ್ರೀನ್ ಕಲರ್ D2 ಅಂದರೆ ಇದಷ್ಟೇ, ಓಕೆ ಬರೀ 0.2 ಅಷ್ಟೇ D2 ಪಾಯಿಂಟ್. ಡೆಪ್ತ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅವರು, D2 1.2. ಓಹೋ ಸಾರಿ, ನಾವು ಡೆಪ್ತ್ ನೋಡ್ತಿದ್ವಿ ಅಲ್ಲ, ವಿ ಶುಡ್ ನಾಟ್ ಸಿ ಅದೇ. ಡೆಪ್ತ್, ವಿ ಶುಡ್ ಸಿ ಡಯಾಮೀಟರ್. ಡಯಾಮೀಟರ್ ಅದೇ ನಾನು ಸ್ವಲ್ಪ ಇದು ಸಾರಿ ಇದೆ. ಮತ್ತೆ ಡಯಾಮೀಟರ್ ನೋಡಬೇಕಲ್ಲ. D2 ಅಂತಂದರೆ ಎಷ್ಟು ಬರುತ್ತೆ ಪೋರ್ಷನ್ D2 ಹೇಳಿ. ಇವೆರಡು ಬರಲ್ಲ ನೋಡಿ, ಇಲ್ಲಿ ಇವೆರಡನ್ನ ಎಕ್ಸ್ಕ್ಲೂಡ್ ಮಾಡ್ಬೇಕಾಗತ್ತೆ ನಾವು. ಈ ಪೋರ್ಷನ್ ಬೇಡ, ಓಕೆ ಈ ಪೋರ್ಷನ್ ಇರಲ್ಲ. ಅಂದರೆ ಫಸ್ಟ್ 2 ಕವರ್ಸ್ ಇರಲ್ಲ, ಇವು ವೇಸ್ಟ್, ಇವು ಇರಲ್ಲ. ಓಕೆ ಸೊ ಅದಕ್ಕೆ 100 ಅಂದರೆ 100 ಇದೆ, ಮತ್ತು 0.2 2 ಟೈಮ್ಸ್ ಇದೆ. ಅಂದರೆ ಸೊ ಲೆಟ್ ಮೀ ಇದನ್ನು ಅಳಕಿಸ್ತೀನಿ ಸ್ವಲ್ಪ. 100 ಇದೆ, ಹೌದಿಲ್ಲ? 100 ಅಂದರೆ Yes. 1 ಮೀಟರ್ ಇದೆ. 1.0 ಪ್ಲಸ್ ಈ 0.2 ಇದೆ ನೋಡಿ, ಗ್ರೀನ್ ಕಲರ್ ಇಲ್ಲಿ ಮಾಡ್ತಾ ಇದ್ದೀನಿ, ಈ ಪೋರ್ಷನ್. 0.2 ಅದು ಇಲ್ಲೂ ಬರುತ್ತೆ ಎರಡು ಕಡೆ. ಸೊ 0.2 ಇಂಟು 2, ಸೊ ದಿಸ್ ಈಸ್ 1.4 ಮೀಟರ್ಸ್. ಅದನ್ನೇ ಬರೆದಿದ್ದಾರೆ ಅವರು D2 ಅಂತೇಳಿ. ಹಾಂ, D2 ಈಸ್ 1.4 ಮೀಟರ್ಸ್. ಗೊತ್ತಾಯ್ತಲ್ಲ, ಎಸ್ 1.2 ಸ್ಕ್ವೇರ್. ಸೊ ಇಂಟು ಮತ್ತೆ ಅದರ ಡೆಪ್ತ್ ಈಗ ನೋಡಿದ್ವಿ, ಈಗ ಜಸ್ಟ್ 0.2 ಇದೆ. ಇದೇ ಡೆಪ್ತ್ 0.2. ಓಕೆ ಸೊ ಇಂಟು ಅದು ಮಾಡಿದರೆ ಕ್ವಾಂಟಿಟಿ ಬರುತ್ತೆ 0.307 ಮೀಟರ್ ಕ್ಯೂಬ್. ಓಕೆ ಸೊ ಫೈನಲಿ ನಮಗೇನಾಗುತ್ತೆ, ಟೋಟಲ್ ಎಕ್ಸ್ಕವೇಷನ್ ಕ್ವಾಂಟಿಟಿ ಬರುತ್ತೆ ಫಸ್ಟ್ ಪಾರ್ಟ್. ಇದು ಅಂದರೆ ಸಬ್ ಟೋಟಲ್ ಮಾಡ್ಕೋಬೇಕು ಸಿರಾಜ್. ಅಂದರೆ ಅಲ್ಲಲ್ಲಿ ಕ್ಯಾಲ್ಕುಲೇಟ್ ಟೋಟಲ್ ಮಾಡ್ಕೊಂಡ್ಬಿಟ್ರೆ ನಮಗೆ ಯಾರಾದರೂ ಇನ್ ಕ್ವಶನ್ನಾಗಿ ಸ್ಪೆಸಿಫಿಕ್ಕಾಗಿ ಕ್ಯಾಲ್ಕುಲೇಟ್ ದಟ್ ಟೋಟಲ್ ಎಕ್ಸ್ಕವೇಷನ್ ಅಂತ ಕೇಳಿದರೆ ಸ್ಪೆಸಿಫಿಕ್ಕಾಗಿ ಇಷ್ಟೇ ಗೊತ್ತಾಗುತ್ತೆ ನಮಗೆ. ಓಕೆ ಅದೆರಡನ್ನ ಆಡ್ ಮಾಡ್ಬೇಕಲ್ಲ. ಹಾಂ, ಅದನ್ನ ಆ್ಯಡ್ ಮಾಡೋದು ಅಷ್ಟೇ, ಎಲ್ಲ ಮೂರು ಆ್ಯಡ್ ಮಾಡೋದು. 9.282, 9.425, 0.307 ಎಲ್ಲ ಆ್ಯಡ್ ಮಾಡಿದರೆ ಯು ಗೆಟ್ 19.014 ಮೀಟರ್ ಕ್ಯೂಬ್. ಓಕೆ ಫೈನ್. ಫಸ್ಟ್ ಪಾರ್ಟ್ ತಿಳಿತಾ? ಎಸ್ ಎಸ್. ಸೊ ನೆಕ್ಸ್ಟ್ ಸಿಮೆಂಟ್ ಕಾಂಕ್ರೀಟ್. 1:3:6. ಅದು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? ಇಲ್ಲ, ಕೊಟ್ಟಿಲ್ಲ. ಅವರು ಏನು ಮಾಡಿದ್ದಾರೆ, ಇದನ್ನು ಕೊಟ್ಟಿರಲಿಲ್ಲ ಕ್ವಶನಲ್ಲಿ. ಲೆಟ್ ಮೀ ಸಿ, ಕ್ವಶನಲ್ಲಿ ಕೊಟ್ಟಿಲ್ಲ ಅವರು. 1:3:6 ತೊಗೊಳ್ತೀವಿ ಯೂಶಲಿ. ಹಾಂ, ಇಲ್ಲಿ ಕೊಟ್ಟಿದ್ದಾರೆ, ಸಾರಿ. ಅಂದರೆ ಇಲ್ಲ, ಬಟ್ ಇವನು ಟೆಕ್ಸ್ಟ್ ಬುಕ್ ಬರೆದಿದ್ದಾನೆ, ಯಾವತ್ತೂ ನಾವು ಅದನ್ನು ತೊಗೋಬೇಕಂತೇಳಿ. ಹಾಂ, ವಿ ಶುಡ್ ಬಿ ಟೇಕನ್. ನೋಡಿರಿ, ಸೆಪ್ಟಿಕ್ ಟ್ಯಾಂಕ್ ಶಾಲ್ ಬಿ ಆಫ್ ಫಸ್ಟ್ ಕ್ಲಾಸ್ ಬ್ರಿಕ್ ವರ್ಕ್ ಇನ್ 1:4 ಸಿಮೆಂಟ್ ಮೋಟಾರ್. ಓಕೆ, 1:4 ಸಿಮೆಂಟ್ ಮೋಟಾರ್ನಲ್ಲಿ ಇರಬೇಕು ಸೆಪ್ಟಿಕ್ ಟ್ಯಾಂಕ್ ವರ್ಕು. 1:4 ಸಿಮೆಂಟ್ ಮೋಟಾರ್. ಹಾಂ, ದ ಫೌಂಡೇಶನ್ ಆ್ಯಂಡ್ ಫ್ಲೋರ್ ಶಾಲ್ ಬಿ, ನೋಡಿ, ಫೌಂಡೇಶನ್ ಆ್ಯಂಡ್ ಫ್ಲೋರ್ ಸಿಮೆಂಟ್ ಕಾಂಕ್ರೀಟ್ ಶುಡ್ ಬಿ 1:3:6. 1:3:6. ಹಾಂ, ಕಾಂಕ್ರೀಟ್, ಇದು ಕಾಂಕ್ರೀಟ್ ಇದೆ. ಬರೀ ಮೋಟಾರ್ದಂದರೆ 1:4. ಒನ್ ಮೋಟಾರ್ ಅಂದರೆ ಬರೀ 1:4, ಇದು ಕಾಂಕ್ರೀಟ್. ಯೂಶಲಿ ಹಾಗೆ ತೊಗೊಳೋದು. ಮತ್ತು ನೋಡಿ, 20 mm ಪ್ಲಾಸ್ಟರ್ ಫಿನಿಶ್, 20 mm ಕೊಡ್ತಾರೆ, ಅಂದರೆ ಥಿಕ್ನೆಸ್ 20 mm ಥಿಕ್ನೆಸ್. ಓಕೆ, 20 mm ಸಿಮೆಂಟ್ ಪ್ಲಾಸ್ಟರ್ ವಿತ್ 1:3 ಮೋಟಾರ್ ಮಿಕ್ಸ್ಡ್ ವಿತ್ ಸ್ಟ್ಯಾಂಡರ್ಡ್ ವಾಟರ್ ಪ್ರೂಫಿಂಗ್ ಕಾಂಪೌಂಡ್. ಅಪ್ಪರ್ ಆ್ಯಂಡ್ ಲೋವರ್ ಪೋರ್ಷನ್ ಆಫ್ ಸೋಕ್ ಪಿಟ್ ಶಾಲ್ ಬಿ ಆಫ್ ಸೆಕೆಂಡ್ ಕ್ಲಾಸ್ ಬ್ರಿಕ್. ಅಂದರೆ ಸೋಕ್ ಪಿಟ್ ಸೆಕೆಂಡ್ ಕ್ಲಾಸ್ ಬ್ರಿಕ್ ವರ್ಕ್ 1:6 ಕೊಟ್ಟಿದ್ದಾರೆ. ಆ್ಯಂಡ್ ದ ಮಿಡಲ್ ಪೋರ್ಷನ್ ಆಫ್ ಡ್ರೈ ಬ್ರಿಕ್ ವರ್ಕ್
roof covering slabs and baffle wall shall be precast RCC. The length of the connecting pipe from latrine seat may be taken as 3 meters. Assume suitable rates. Okay. So fine. ಇಷ್ಟು ತಿಳಿತಲ್ಲ. Yes, yes. So next, cement concrete. Next one is cement concrete. 1:3:6 for floor and foundation. Okay. Okay. 1:3:6 for floor and foundation. ಫ್ಲೋರ್ ಅಂಡ್ ಫೌಂಡೇಶನ್ ಅದ್ ನಾವು ಯಾವಾಗ್ಲೂ ತೆಗಿಬೇಕಾ? ಹೌದು 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 ಹೌದು. ಯಾಕೆ ಹೇಳಿ, ಮತ್ತೆ ಅದು ಕಾಂಕ್ರೀಟ್ ನೀವು ಹಾಕ್ತಿರಲ್ಲ ಅಲ್ಲಿ ಕಾಂಕ್ರೀಟ್ ಕಾಸ್ಟ್ ಹೋಗುತ್ತೆ, ಅಂದರೆ ಸಿಮೆಂಟ್ ಬೇಕಲ್ಲ ಚೀಲ ಎಷ್ಟು ಹೋಗುತ್ತೆ ಅಂತೇಳಿ. ಹೌದೌದು. ಓಕೆ. ಸೊ ಸ್ವಲ್ಪ ಈಗ ಲೆಟ್ಸ್ ಟೇಕ್ 2 minutes ಬ್ರೇಕ್. ಈಗ ಸ್ವಲ್ಪ ನೀರು ಕುಡಿದು ಬರ್ತೀನಿ ನಾನು. ಓಕೆ ಓಕೆ. You can also take 2 minutes. I'll just pause the recording. Then Okay. with 2 minutes we'll continue. ಓಕೆ. ಎಷ್ಟುಂಟು ಇನ್ನದು? ಇದೆ ಅದೇ ಇನ್ನೊಂದು 2-3 ಪೇಜ್, ಇನ್ನೊಂದು 2 ಪೇಜ್ ಇದೆ. ಆಗತ್ತೆ. ಇದೇನು ಎಸ್ಟಿಮೇಷನ್ ನೋಡೋ ಮುಂದೆ ಭಾಳ ಅದು ಎಕ್ಸ್ಪ್ಲನೇಷನ್ ಸ್ಟಾರ್ಟಿಂಗೇ ಟೈಮ್ ಆಯ್ತು ಅಷ್ಟೇ. ಓಕೆ 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 ಓಕೆ. ಹಾಂ, ಇನ್ನೊಂದು ಹಾಫ್ ಆನ್ ಅವರ್ನಲ್ಲಿ ಆಗುತ್ತೆ ಅದು. ಓಕೆ ಓಕೆ. ಹಾಂ, 1-2 minutes ಅಷ್ಟೇ. ಓಕೆ. ಅಂದರೆ ರೆಕಾರ್ಡಿಂಗ್ನ ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅವರು. ಇದಕ್ಕೆ ಲೆಂತ್ ನಾವು 2.6 ಬಂತಂತಂದರೆ ನೋಡಿ. ಅದು ಗೊತ್ತಾಯ್ತು. ಹಾಂ, ಅಭಿಷೇಕ್. ಗುರ್ತಾಯ್ತು. ವೆರಿ ಗುಡ್. ಓಕೆ ಫೈನ್. ನೆಕ್ಸ್ಟ್ ವಿಡ್ತ್ ಎಷ್ಟಿದೆ ಇದರದ್ದು? ವಾಲ್ ಥಿಕ್ನೆಸ್ ಯಾವತ್ತು ನಮ್ದು ವಿಡ್ತ್ ಯಾವತ್ತು ಎಲಿವೇಶನಲ್ಲಿ ಸಿಗುತ್ತೆ ನೋಡಿ. ವಾಲ್ ಎಷ್ಟಿರುತ್ತೆ? 30 centimeter ಇರುತ್ತೆ. ಅವ್ರಿಗೆ ಕೊಟ್ಟಿದಾರಲ್ಲ ಇಲ್ಲಿ 30 centimeter ಅಂತೇಳಿ. ಅದು ಗುರುತು. ಎಸ್, ಹೈಟ್ ನೋಡಿ. ಹೈಟ್ 0.60. ಯಾಕಂದರೆ ನಾನು ಫಸ್ಟ್ ಸ್ಟೆಪ್ ತೊಗೊಳ್ತಾ ಇದ್ದೀನಿ, ಬರೀ ಇಲ್ಲಿಂದ ಇಲ್ಲಿ ಮಟ್ಟ ಅಷ್ಟೇ. ಓಕೆ, ಫಸ್ಟ್ ಸ್ಟೆಪ್. ಓಕೆ, ಫಸ್ಟ್ ಸ್ಟೆಪ್ ಅಂತ ಅದಕ್ಕೆ ಹೆಸರು ಕೊಟ್ಟಿರೋದು. ಗೊತ್ತಾಯ್ತಲ್ಲ. ಫಸ್ಟ್ ಸ್ಟೆಪ್ನಲ್ಲಿ 0.3 ಪಾಯಿಂಟ್ ಹೈಟ್ 0.6 ಎಲ್ಲಿ ಕೊಟ್ಟಿದ್ದಾರೆ ಅಂತ? ಹಾಂ, ಇಲ್ಲಿ ಕೊಟ್ಟಿದ್ದಾರಲ್ಲ 60 centimeter ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ. ಎಲ್ಲಿ? ಇಲ್ಲಿ ಓಕೆ ಓಕೆ. ಅದೇ ಫಸ್ಟ್ ಸ್ಟೆಪ್ ನಂದು. ಓಕೆ, ನೆಕ್ಸ್ಟ್ ಅದರ್ಥ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್. ಹಾಂ, ಸೆಕೆಂಡ್ ಸ್ಟೆಪ್ನಲ್ಲಿ ನೋಡಿ. ಹಾಂ, 2.4 meter ಕೊಟ್ಟಿದ್ದಾರೆ ಹೈಟ್. ಯಾಕಂದರೆ ಇದು ಮತ್ತೇನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ವಾಟ್ ಈಸ್ ದಿಸ್? ಲೆಂತ್ ರೆಡ್ಯೂಸ್ ಆಗುತ್ತೆ. ಅಂದರೆ ಇದು ಮತ್ತೆ 0.10 ತೆಗಿಬೇಕು ನೀವು. 2.6 ಇಂದ ಮತ್ತೆ ನೀವು 0.10 ಮತ್ತು 0.10 ತೆಗಿಬೇಕು. ಯಾಕಂದರೆ ಈ ಪೋರ್ಷನ್ ಅಲ್ಲ ತಿಳಿತಾ ನಿಮಗೆ? ಅದು ಗೊತ್ತಾಯ್ತು, ಅದು ಗೊತ್ತಾಯ್ತು. 2.4 0.2 ಲೆಂತ್ ಬರುತ್ತೆ. ಮತ್ತು ಇದು 0.2. ಹಾಂ, ವಿಡ್ತ್ ನೋಡಿ, ಇದು 20 centimeter ವಿಡ್ತ್, ಇದು ಥಿಕ್ನೆಸ್ ಆಫ್ ವಾಲ್ ಓಕೆ. ಕೊಟ್ಟಿದ್ದಾರೆ ನೋಡಿ. ನಾನು ಇಲ್ಲಿ ಇಲ್ಲಿ ನೋಡಿ, ದೊಡ್ಡದ ಡಯಾಗ್ರಾಮ್ನಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ, 20 ಇದು ಫಸ್ಟ್ ಸ್ಟೆಪ್, ಇಲ್ಲಿಂದ ಇಲ್ಲಿ ಮಟ್ಟ. ಓಕೆ. ಮತ್ತು ಅದರದ್ದು ಹೈಟ್ ಎಷ್ಟಾಗುತ್ತೆ? ಅದ್ರದ್ದು ಹೈಟ್ ನೋಡೋಣ ಈಗ. ಇದು ಎರಡು ಗುರ್ತಾಯ್ತಾ? ಲೆಂತ್ ಹೈಟ್ ನೋಡೋಣ ಅದೀಗ. ಡೆಪ್ತ್ ಏನಾಗುತ್ತೆ? 1.15 meter ಆಗುತ್ತೆ ಅದು ಡೆಪ್ತ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದ ಕ್ಯಾಲ್ಕುಲೇಷನ್ ಇಲ್ಲಿದೆ ಇದರದ್ದು ಡೆಪ್ತ್ದು. ಏನಿದೆ, ಸ್ಲೋಪ್ ಪೋರ್ಷನ್ ಒಂದಿದೆ. ಈ ಪೋರ್ಷನ್ನ ತೊಗೊಳ್ತೀವಿ ಫಸ್ಟ್. ನಾವೇನು ಮಾಡ್ತಿದ್ದೀವಿ ನೋಡಿ ಇಲ್ಲಿ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಈಸ್, ಇದೇನಿದೆ ಸ್ಲೋಪ್ಡ್ ಪೋರ್ಷನ್ ಒಂದಿದೆ. 0.0 ಅದು 0.05 ಒಂದಿದೆ, ಪ್ಲಸ್ 1.40 ಏನು 140 centimeter ಇದರದ್ದು. ಓಕೆ. ಹಾಂ, ಪ್ಲಸ್ 0.30 ಅಂದರೆ ಫ್ರೀ ಬೋರ್ಡ್. ಈ ಫ್ರೀ ಬೋರ್ಡ್ದು 0.30. ಓಕೆ. ಮತ್ತೆ 0.6 ಎದರದು, ಮತ್ತೆ 0.60. ಅದೆಲ್ಲಿಂದ? ಸೊ ಅದು ಒಂದು ಅದು 0.6 ಎಲ್ಲಿಂದ್ರ ಅಂತಂದರೆ 1.40. ಒಂದು ನಿಮಿಷ ತಡೀರಿ. 0.3 ಮೈನಸ್ 0.60. ಹಾಂ, ಸೆಕೆಂಡ್ ಸ್ಟೆಪ್ ಇಷ್ಟೇ ಅಲ್ಲ. 140 ಪ್ಲಸ್ -60 ಇದೆ ನೋಡಿ ಇಲ್ಲಿ 0.60. ಓಕೆ. ಅಂದರೆ ನೋಡಿ, ಅಂದರೆ ನೋಡಿಲ್ಲ ಹಿಂಗೆ ಪೂರಾ ಹೋಗ್ತಾ ಇದ್ದೀವಿ. ಫಸ್ಟ್ ಹೋಗ್ತಾ ಇದ್ದೀವಿ ಹೆಂಗೆ? 0.05 ಪ್ಲಸ್ 1.40 ಪ್ಲಸ್ ಮೇಲೆ ಪೂರಾ ಇಷ್ಟು ಹೋದ್ವಿ. ಆಮೇಲೆ ತಲೆಗಿಂದ ಡಿಡಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಇಷ್ಟು. ಇದು ಎಷ್ಟಿದೆ? ಇದು 0.6 ಇದೆ ಇಲ್ಲಿ ನೋಡಿ. 0.6 ಇದೆ
ಅಂದರೆ ನಮ್ಗೇನು ಸಿಗುತ್ತೆ, ಈ ಪೋರ್ಷನ್ ಸಿಗುತ್ತೆ ನಮಗೆ, ಈ ಪೋರ್ಷನ್ ಹೈಟ್ ಸಿಗುತ್ತೆ, ಸೆಕೆಂಡ್ ಸ್ಟೆಪ್ದು ಹೈಟ್ ಸಿಗುತ್ತೆ ಓಕೆ. H2 ಈ ಪೋರ್ಷನ್. ಓಕೆ. ಗೊತ್ತಾಯ್ತಲ್ಲ ನಿಮಗೆ? ಎಸ್ ಎಸ್. ಇದಕ್ಕೆ ನಾವು ಅದು ಕನ್ಸಿಡರ್ ಮಾಡ್ಲಿಕ್ಕಿಲ್ವಾ 20? ಯಾವ 20? ಎಲ್ಲಿಗೆ ಸ್ಟಾರ್ಟಿಂಗ್ 20 PCC? ಇಲ್ಲ 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 ಇಲ್ಲ, ಇದು ವಾಲ್ ಅಲ್ಲ, ವಾಲ್ ಕೆಳಗೆ ಎಲ್ಲಿರುತ್ತೆ? ಪಿ ಸಿ ಸಿ ಮೇಲೆ ಇರುತ್ತಲ್ಲ ವಾಲ್. ಓಕೆ ಓಕೆ. ಹಾಂ, ಓಕೆ ಓನ್ಲಿ ವಾಲ್, ಬ್ರಿಕ್ ವಾಲ್. ಓಕೆ. ಓಕೆ, ತಿಳಿತಾ? ಲಾಂಗ್ ವಾಲ್ ಮೆಥಡ್ ಅಂದರೆ ಕಂಪ್ಲೀಟ್ ಒಂದು ವಾಲ್ ತೊಗೊಳೋದು. ನೆಕ್ಸ್ಟ್ ಶಾರ್ಟ್ ವಾಲ್. ಓಕೆ, ಸೊ ಶಾರ್ಟ್ ವಾಲ್ ಅಂದರೆ ಮತ್ತೆ ಶಾರ್ಟ್ ಅಲ್ಲ ಮೆಥಡ್? ಹಾಂ, ಇದೇ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್. ಓಕೆ ಓಕೆ. ಏನಿಲ್ಲ, ಲಾಂಗ್ ವಾಲ್ ಅಂದರೆ ಲಾಂಗ್ ವಾಲ್, ಶಾರ್ಟ್ ವಾಲ್ ಅಂದರೆ ಅದೇ ಕಂಪ್ಲೀಟ್ ತೊಗೊಳೋದು. ಬಟ್ ಇದು ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ, ನೋಡಿ ಇಲ್ಲಿ ಎಲ್ಲಿ ಚೇಂಜ್ ಆಗುತ್ತೆ ಅಂದರೆ, ಈಗ ಜಾಯಿಂಟ್ ಬರುತ್ತಲ್ಲ, ಟಿ ಜಾಯಿಂಟು, ಎರಡು ವಾಲ್ ಇಲ್ಲಿ ಕಂಟಿನ್ಯೂಸ್ ಬರುತ್ತೆ, ಒಂದು ವಾಲಿಂಗ್ ಜಾಯ್ನ್ ಆಗುತ್ತಲ್ಲ, ಇಲ್ಲಿ ಡಿಡಕ್ಷನ್ ಮಾಡಬೇಕು. ಅಲ್ಲಿ ಚೇಂಜ್ ಆಗುತ್ತೆ. ಬಟ್ ಅದು ಬೀಡಿಂಗ್ನಲ್ಲಿ ಬಂದಾಗ ಹೇಳ್ತೀನಿ, ಇಲ್ಲೇನು ಚೇಂಜ್ ಆಗಲ್ಲ. ಓಕೆ. ನೆಕ್ಸ್ಟ್ ಶಾರ್ಟ್ ವಾಲ್ ನೋಡಿ, ಫಸ್ಟ್ ಸ್ಟೆಪ್ ಇದು ವಿಡ್ತ್, ಇದು ಶಾರ್ಟ್ ವಾಲ್ ಇದೆ ಅಂದರೆ ಬ್ರೆಡ್ತ್ ಈ ಸೈಡ್ ನೋಡೋದು ಬರೀ. 0.90. ಒಂದು ನಿಮಿಷ, ಸ್ವಲ್ಪ ಹಾಕಿಸ್ತೀನಿ. ಇದಂತೂ ಗುರ್ತಿದೆ ನಿಮಗೆ. ಡೆಪ್ತು 0.90 ಅಂದರೆ ಎಲ್ಲಿದೆ ಇದು? ಜಸ್ಟ್ ಇಲ್ಲಿ 0.90 ಅಂತಿದೆಯಲ್ಲ, 0.90 ಅಂದರೆ ಇದಷ್ಟೇ, ಈ ಪೋರ್ಷನ್ ಅಷ್ಟೇ ನೋಡಿ, 0.90. ಅದರ ಕಂಪ್ಲೀಟ್ ಲೆಂತ್ ಎಷ್ಟಿದೆ ಇಲ್ಲಿಂದ ಇಲ್ಲಿ ಮಟ್ಟ ಇದೆ. ಶಾರ್ಟ್ ವಾಲ್ ಇದು ನಿಮ್ಮದು, ನಾನು ಈ ಕಲರ್ಲೇ ಮಾರ್ಕ್ ಮಾಡ್ತೀನಿ ನೋಡಿ. ಶಾರ್ಟ್ ವಾಲ್, ಸಾರಿ ಒಂದೇ ನಿಮಿಷ, ಅದು ಶಾರ್ಟ್ ವಾಲ್ನ ಈ ಕಲರ್ಲೇ ಮಾರ್ಕ್ ಮಾಡ್ತೀನಿ. ಇಷ್ಟು ಇದೆಯೋ ಶಾರ್ಟ್ ವಾಲ್, ಇಷ್ಟೇ. ಓಕೆ. ಇಷ್ಟೇ, ಬರೀ ಮತ್ತೇನಿಲ್ಲ. ಸೊ 0.90. ಒಂದು ನಿಮಿಷ, ಯಾರು ಬಂದಾರ ನೋಡ, ಯಾರು ಬಂದಾರ? ಹಾಂ ಸಾರಿ, ಸಿರಾಜ್ ಸಾರಿ. ಓಕೆ. 0.90 ಅಂದರೆ ಇದೆ, ನಿಮ್ಗೆ ಗೊತ್ತಾಯ್ತು. ವಾಟ್ ಈಸ್ ದಿಸ್? 0.90 ಇಸ್ ದಿ ಲೆಂತ್. ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, 90 ಅಂತೇಳಿ. ಓಕೆ. ಮತ್ತು ಬ್ರೆಡ್ತ್ ನೋಡಿ, ವಾಟ್ ಸಾರಿ ದಿಸ್ ಈಸ್ ಆ್ಯಕ್ಚುಲಿ ವಿಡ್ತ್ ಹಿಯರ್. ನಾನು ಏನು ಮಾಡ್ತಾ ಇದ್ದೀನಿ, ಕರೆಕ್ಟ್ ಹೇಳ್ತಾ ಇದ್ದೀನಲ್ಲ? 0.20. ಇದ್ರದ್ದು ಬ್ರೆಡ್ತ್ ನೋಡಿ. ಒಂದ್ ಸೆಕೆಂಡ್ ಅಭಿಷೇಕ್, ನಾವು ಲಾಂಗ್ ವಾಲ್ಗೆ ಕೂಡ 0.90 ಲೆಂತ್ ತೆಗೆದಲ್ಲ? ಇಲ್ಲ 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 ಇಲ್ಲ, ಲಾಂಗ್ ವಾಲಿಗೆ ಬರಲಿಲ್ಲಲ್ಲ, ಅದು ಎಲ್ಲೂ 0.9 ಬರಲಿಲ್ಲಲ್ಲ. ಯಾಕಂದರೆ 0.9 ಇರೋದು ಈ ಕಡೆ, ಈ ಸೈಡ್ ಅಲ್ಲ, ಹಿಂಗಿದೆ. ಈಗ ಈಗ ಸ್ವಲ್ಪ ಆಗತ್ತೆ ಕನ್ಫ್ಯೂಷನ್. ಈಗ ನಾನೊಂದು ಹೇಳ್ತೀನಿ ನಿಮ್ಗೆ, ಅಂದರೆ ಓನ್ಲಿ ರಿಮೆಂಬರ್ ಅಬೌಟ್ ಶಾರ್ಟ್ ವಾಲ್, ಡೋಂಟ್ ಥಿಂಕ್ ಅಬೌಟ್ ಲಾಂಗ್ ವಾಲ್, ಓನ್ಲಿ ಶಾರ್ಟ್. ಇದು ಇಷ್ಟೇ ನೋಡಿ, ನೆನಪಿಟ್ಕೊಳ್ಳಿ. ಸೊ ಇದು ಪೂರ 90 ಇದೆ ಇದು. ಈಗ ನೆಕ್ಸ್ಟ್ ವಾಲ್ ಥಿಕ್ನೆಸ್ ಎಷ್ಟಿದೆ? ಶಾರ್ಟ್ ವಾಲ್ ಕಡೆ ಥಿಕ್ನೆಸ್ ಎಷ್ಟಿದೆ ಇದ್ರದ್ದು? 20 ಸೆಂಟಿಮೀಟರ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಣ್ಣ ಕೊಟ್ಟಿದ್ದಾರೆ ನೋಡಿ, 20. ಇಲ್ಲೂ ಕೊಟ್ಟಿದ್ದಾರೆ ಬೇಕಾದರೆ. ಬಟ್ 30 ಅದು ಹೊರಗಿಂದು ನಿಮ್ಮದು ಆಫ್ಸೆಟ್ ಹಿಡ್ಕೊಂಡದು, ಇದ್ರದ್ದು ನಿಮ್ಮ ಕಾಂಕ್ರೀಟ್ ಬೆಡ್ದು. ಅಂದರೆ ಇದ್ರದ್ದು ನೋಡಿ, ಅದರದ್ದು ಏನಂತಂದರೆ ಇದ್ರದ್ದು ಅದು 20+ ಇದು ಆಫ್ಸೆಟ್ ಇದೆಯಲ್ಲ ಇಲ್ಲಿ, ಎಲ್ಲಿ ಇದು 10 ಇದೆಯಲ್ಲ ಆಫ್ಸೆಟ್, ಅದರದ್ದು ಹಿಡ್ಕೊಂಡದು. ಸೊ ಅದಕ್ಕೆ 20 ಆಯಿತು. ಮತ್ತು ಹೈಟ್ ನೋಡಿ ಅದರದ್ದು, ಲಾಂಗ್ ಅದು ಹೈಟ್ ಮಾತ್ರ ಯಾವ ಥರ ಇರುತ್ತೆ ನೋಡಿ, 1.15 ಮೀಟರ್ನೇ, ಸೇಮ್ ಥಿಂಗ್. ಇದೇನು ಆಗುತ್ತಲ್ಲ ಹೈಟ್, ನಿಮ್ದು ಸೆಕೆಂಡ್ ಸ್ಟೆಪ್ 1.15. ಅದೇಗೆ ಇಲ್ಲಿ ಜಸ್ಟ್ ಮಾಡಿದ್ವಲ್ಲ ಆಗಲೇ, 0.05, 1.40 ಮೈನಸ್ ಇದು ಇಲ್ಲಿ ಮಾಡಿದಲ್ಲ, ತೋರಿಸ್ತಂತೇಳಿ. ಇಲ್ಲಿ ಮಾಡಿದಲ್ಲ, ಇದೆ. ಮತ್ತದು 0.6 ಯಾವುದು? -0.6 ಡಿಡಕ್ಟ್ ಮಾಡಿದ್ವಲ್ಲ ಇಲ್ಲಿ, -0.
ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ಬೇಕಾದ್ರೆ ನೋಡಿ. ನಂಗೆ ಅದು ಫಸ್ಟ್ ಸ್ಟೆಪ್ ಹೇಳಿ, ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಹೇಳ. ಹಾ. ಫಸ್ಟ್ ಸ್ಟೆಪ್ 1.14 m6 ಅಂತಂದ್ರೆ ಫಸ್ಟ್ ಕಂಪ್ಲೀಟ್ಲಿ ನಾವು ಮೇಲೆ ಹೋಗುತ್ತೇವೆ ಪೂರಾ. ಸೊ ದಿಸ್ ಇಸ್ ದಟ್ 0.05. ಇಲ್ಲಿಗೆ ಶಾರ್ಟ್ ವಾಲ್ ಅಲ್ಲ. ಇರ್ಲಿ. ಹಲೋ. ಅಲ್ಲ, ಲಾಂಗ್ ವಾಲ್ ಇರ್ಲಿ ಶಾರ್ಟ್ ವಾಲ್ ಇರ್ಲಿ, ನಿಮ್ದು ಏನಾಗುತ್ತೆ ಅಂತಂದ್ರೆ ಹೈಟ್ ಸೇಮ್ ಬರುತ್ತಲ್ಲ. ಈಗ ರೂಮಿಂದ ಹೌದು. ನೆನಪು ಮಾಡ್ಕೊಡಿ, ನಿಮ್ಮ ರೂಮಿಂದು ಹೈಟ್ ಸೇಮ್ ಇರುತ್ತೆ. ವಾಲ್ ಸಣ್ಣದಿರಲಿ ದೊಡ್ಡದಿರ ಇರಲಿ, ಲೆಂತ್ ಇರಲಿ ಅದು ಅದೇ 0.6 ಹೇಳಿ. ಸೊ ಏನು ಮಾಡ್ತೀವಿ, ಕಂಪ್ಲೀಟ್ಲಿ ಫಸ್ಟ್ 0.05 ಪ್ಲಸ್ 140 ಪ್ಲಸ್ 30 ಅಂದರೆ ಕಂಪ್ಲೀಟ್ಲಿ ಇಷ್ಟು ಹೋಗ್ಬಿಡ್ತೀವಿ ನಾವು ಫಸ್ಟ್ ಮೊದಲೇ. ಆಮೇಲೆ -60 ಮಾಡ್ಕೊಂಡ್ಬಿಡ್ತೇವೆ. ಈ ಪೋರ್ಷನ್ ಡಿಡಕ್ಟ್ ಮಾಡ್ಬಿಡ್ತೀವಿ ಇಷ್ಟು. ಯಾವಾಗ ಎಷ್ಟು ಬರ್ತದೆ? ಅವಾಗ ಬರೋದು 1.15 ಮೀಟರ್ಸ್. ನೆಕ್ಸ್ಟ್ ಮತ್ತೆ 0.6 ಇನ್ನೊಂದು ಫಸ್ಟ್ ಸ್ಟೆಪ್ ಇಂದ ಅದು ಬರೀ 0.6. ಫಸ್ಟ್ ಸ್ಟೆಪ್ ಬರೀ 0.6 ಇರುತ್ತಲ್ಲ ಇಲ್ಲಿ. ಇದು 0.6. ಸೆಕೆಂಡ್ ಸ್ಟೆಪ್ ಮತ್ತು ಸೇಮ್ 1.15ನೇ. ಇದರದ್ದು ಹೆಂಗಿರುತ್ತಲ್ಲ, ಲಾಂಗ್ ವಾಲ್ದು ಶಾರ್ಟ್ ವಾಲ್ ಸೇಮ್ ಇರುತ್ತೆ ಹೈಟ್, ಯಾಕಂದ್ರೆ ಪೂರಾ ಒಂದೇ ಲೆವೆಲ್ ಬರುತ್ತಲ್ಲ ಅದು. ಗೊತ್ತಾಯ್ತು. ಓಕೆ ಫೈನ್. ಅದೇ ರೀತಿ ಮತ್ತೆ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಿದರೆ ಸಾಕು. ಮತ್ತು ಅದನ್ನು ಈಗ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಟೋಟಲ್. ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಒನ್ ಈಸ್ ಸೆಕೆಂಡ್ ಕ್ಲಾಸ್ ಬ್ರಿಕ್ ಇನ್ ಸೋಕ್ ಪಿಟ್. ಬ್ರಿಕ್ನಲ್ಲೇ ಸೆಕೆಂಡ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬ್ರಿಕ್ ಇನ್ ಸೋಕ್ ಪಿಟ್ 1:6 ಇದೆ ಮೋಟಾರು. ಅಲ್ಲಿನೂ ಫಸ್ಟ್ ಸ್ಟೆಪ್. ಸೊ ಸೋಕ್ ಪಿಟ್ ನೋಡಿ, ಈಗ ಈ ಫಿಗರ್ ನೋಡಿ, ಸೋಕ್ ಪಿಟ್ ಫಿಗರ್. ಓಕೆ, ಒಂದು ನಿಮಿಷ ಅರ್ಥ ಆಗ್ತಾ ಇದಿಲ್ಲ ನಿಮಗೆ? ಎಸ್. ಸೆಕೆಂಡ್ ಕ್ಲಾಸ್ ಇದು ಫಸ್ಟ್ ಸ್ಟೆಪ್ ಅಪ್ಪರ್ ಪೋರ್ಷನ್ ನೋಡಿ. ಫಸ್ಟ್ ಸ್ಟೆಪ್ ಅಪ್ಪರ್ ಪೋರ್ಷನ್ ಅಂದರೆ ಇದೇ ಅಪ್ಪರ್ ಪೋರ್ಷನ್. ಇಲ್ಲಿಂದ ಇಲ್ಲಿ ಮಟ್ಟ ಏನಿರುತ್ತಲ್ಲ ಮೇಲೆ, ದಿಸ್ ಇಸ್ ಅಪ್ಪರ್ ಪೋರ್ಷನ್. ಹೌದಾ? ಉಳ್ಕಿದ್ದ ತೆಳಗಿಂದ ಲೋವರ್ ಪೋರ್ಷನ್. ಅಪ್ಪರ್ ಪೋರ್ಷನ್ದು ನೋಡಿ, ಇಲ್ಲಿ ಒಂದು ಸ್ವಲ್ಪ ಏನಿದೆ, ನಾನು ಮುಂಚೆ ನನಗೆ ಡೌಟ್ ಅಂತ ಹೇಳಿ ಇದು ಮಾಡಿದ್ದೆ. ಸೊ π × d ಅಂದರೆ ಮೀನ್ ಸರ್ಕಂಫರೆನ್ಸ್ ತಗೊಳ್ತೀವಿ ನಾವಿಲ್ಲಿ. ಇದೇನಿದೆ ಇಲ್ಲ, ಇದು ವಾಟ್ ಈಸ್ ದಿಸ್, ದ ಸರ್ಕಂಫರೆನ್ಸ್ ತೊಗೊಳ್ತೀವಿ. ದೇರ್ ವಿಲ್ ಬಿ ನೋ ಲೆಂತ್ ಇನ್ ಸರ್ಕಲ್ ಒಳಗೆ ಲೆಂತ್ ಇರಲ್ಲ. ನಾವು ಇದನ್ನು ಕಂಪ್ಲೀಟ್ ಸರ್ಕಂಫರೆನ್ಸ್ ತೊಗೊಳ್ಬೇಕಾಗತ್ತೆ. ನಾವು ಸಪೋಸ್ ಡಯಾಮೀಟರ್ ತೊಗೊಂಡ್ಬಿಟ್ವಿ ಅಂತಂದರೆ ಎಕ್ಸ್ಟ್ರಾ ಲೆಂತ್ ಹೋಗ್ಬಿಡುತ್ತೆ ನಮ್ಮದು. ಆ ಮಟೀರಿಯಲ್ ಬೇಕಲ್ಲ, ಯಾಕಂದರೆ ನಾವು ಜಾಮೆಟ್ರಿ ಸಂಬಂಧ ಲೆಂತ್ ತೊಗೊಳ್ಬೋದು, ಬಟ್ ಕಟ್ಟೋಬೇಕಾದ್ರೆ ಬ್ರಿಕ್ ಎಲ್ಲ ಒಂದೇ ಕಡೆ ಇಡಬೇಕಲ್ಲ, ಈ ಥರ ಇಟ್ಕೊಂತ ಹೋಗ್ಬೇಕು ನಾವು. ಸೊ ಓನ್ಲಿ ವಿ ಟೇಕ್ ಮೀನ್ ಸರ್ಕಂಫರೆನ್ಸ್. ಇಲ್ಲಿ ಬರ್ದಿದ್ದೀನಿ ನಾನು ನೋಟ್ಸ್ನಲ್ಲಿ, ಮೀನ್ ಸರ್ಕಂಫರೆನ್ಸ್ ತೊಗೋಬೇಕು. ಸೊ ಅದಕ್ಕೆ ಫಾರ್ಮುಲಾ ಏನಂದರೆ π × d. ಸೊ ಡಯಾಮೀಟರ್ ನೋಡಿ ಏನಾಗುತ್ತೆ. ಸೊ ವಾಟ್ ವಿಲ್ ಬಿ ದ ಡಯಾಮೀಟರ್ ಅಂದರೆ, ಸೊ 100 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇಲ್ಲಿ ಪ್ಲ್ಯಾನಲ್ಲಿ ನೋಡಿ. 100 ಅಂದರೆ ಇಲ್ಲಿದೆ ನೋಡಿ. 100 ಅಂದರೆ 1.0 ಪ್ಲಸ್ 0.2 ಮೀಟರ್ಸ್. ಎರಡು ಕರೆ ಉಂಟಲ್ಲ. ಮೀನ್ ಅಲ್ಲ ಇದು, ಕರೆ ಮೀನ್ ಅಂದರೆ 0.2 × 2 / 2 ಮತ್ತೆ. ಮೀನ್ ಅಲ್ಲ, ಮೀನ್. ಸೊ ಅಗೇನ್ ಹಾಗಾಗಿ 1.2 ತೊಗೊಂಡ್ಬಿಟ್ಟಿದೆ. ಒಂದೇ ಸೈಡ್ ಅಂದರೆ ನಿಮ್ಮ ಪ್ರಾಕ್ಟೀಸ್ ಮಾಡ್ಕೊತ ಗೊತ್ತಾಗ್ಬಿಡ್ತದೆ 1.2 ತೊಗೋಬೇಕಂತೇಳಿ. ಸೊ 1.2 ಬಂತು. ಅದು ಇಲ್ಲಿ ಬರ್ದಿದ್ದೀನಿ ಹೆಂಗೆ ಬಂತಂತ. ಓಕೆ. ಸೊ ಇಂಟು 0.2 ಯಾಕೆ ಮಾಡ್ಬೇಕು ಹೇಳಿ? ಅದ್ರದ್ದು ಥಿಕ್ನೆಸ್ ಇರುತ್ತಲ್ಲ, ವಾಲ್ ಮಾಡ್ತಾ ಇದೆ ಅವೆಲ್ಲ ಕ್ಯಾಲ್ಕುಲೇಟ್ ಎಲ್ಲ 20 ಸೆಂಟಿಮೀಟರ್ ವಾಲ್ ಕೊಟ್ಟಿದ್ದಾರೆ ನೋಡಿ, 20 ಅಂತೇಳಿ. ಅದನ್ನೇ ಇಂಟು 0.2 ಮಾಡಿದ್ವಿ. ಈಗ ಹೈಟ್ ನೋಡಿ, ಹೈಟ್. ಸೊ ಅಪ್ಪರ್ ಪೋರ್ಷನ್ ಅಂತ ಮಾಡ್ತಾ ಇದ್ದೀವಿ. ಅಪ್ಪರ್ ಪೋರ್ಷನ್ಗೆ ಏನು ಮಾಡಿದ್ದಾರೆ ಅವರು, ಫಸ್ಟ್ ಸ್ಟೆಪ್ ಅಪ್ಪರ್ ಪೋರ್ಷನ್ ಅಂತ ಮಾಡಿದ್ದಾರೆ ಅವರು. ಸೊ ಅಪ್ಪರ್ ಪೋರ್ಷನ್ಗೆ ದಿಸ್ ಪೋರ್ಷನ್ ನೋಡಿ, ಇಲ್ಲೆಲ್ಲ ವಾಲ್ ಇಲ್ಲ ಇವರೇ ಸಿರಾಜ್. ಜಸ್ಟ್ ಸಿ, ಓನ್ಲಿ ಹ್ಯಾಚಿಂಗ್ ಪೋರ್ಷನ್ ಈಸ್ ದ ವಾಲ್, ಬ್ರಿಕ್ ವರ್ಕ್ ಮೆಸನ್ರಿ. ಇಲ್ಲಿ ಮಟ್ಟ ಅಷ್ಟೇ ಇದೆ. ಇಲ್ಲೆಲ್ಲ ಓಪನ್ ಇದೆ. ಮತ್ತೆ ಈ ಕಡೆ ಈ ಪೋರ್ಷನಲ್ಲಿ ಏನಿಲ್ಲ. ಎಲ್ಲಿ ನಾ ಬ್ಲೂ ಮಾರ್ಕ್ ಮಾಡ್ತಿದ್ದೀನಲ್ಲ ಅಲ್ಲಿ, ಸಾರಿ, ಗೊತ್ತಾಯ್ತಲ್ಲ. ಓಕೆ, ಇರ್ಲಿ ಬಿಡಿ.
ಸೊ ಅದೆಷ್ಟಿದೆ 0.5 ಇದೆ, ಅದನ್ನೇ ಹೈಟ್ ಅದೇ ಡೆಪ್ತ್ ಕೊಟ್ಟಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಹಾಂ, ಸ್ಟೆಪ್. ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಸ್ಟೆಪ್. ತಿಳಿತಲ್ಲ? ಎಸ್ ಎಸ್ ಎಸ್. ಎಸ್ ಎಸ್, ಸೆಕೆಂಡ್ ಸ್ಟೆಪ್ ಲೋವರ್ ಪೋರ್ಷನ್. ಓಕೆ, ಸೊ ಪೈ ಇಂಟು ಡಿ, ಸೆಕೆಂಡ್ ಸ್ಟೆಪ್ ಲೋವರ್ ಪೋರ್ಷನ್ ಪೈ ಇಂಟು ಡಿ. ಡೆಪ್ತ್ ಎಷ್ಟಿದೆ ಅಗೇನ್ ಸೇಮ್ ಡಿನೇ ಅದೇ, ಯಾಕಂದರೆ ಡಯಾಮೀಟರ್ ಅಂತೂ ಚೇಂಜ್ ಆಗಲ್ಲ, 1.2ನ ಇರುತ್ತೆ, ಅದರದ್ದು ವಿಡ್ತ್ ಇರುತ್ತೆ, ಬಟ್ ಹೈಟ್ ಚೇಂಜ್ ಆಗುತ್ತೆ, ಯಾಕಂದ್ರೆ ಲೋವರ್ ಪೋರ್ಷನ್ನಲ್ಲಿ ಹೈಟ್ ಬೇರೆ ಇದೆ ಅದಕ್ಕೆ. ಸೊ ಹಾಂ 0.2 ಇಷ್ಟೇ, ಯಾಕಂದ್ರೆ ಬ್ರಿಕ್ ನೋಡಿಲಿ ಹ್ಯಾಚಿಂಗ್ ಪೋರ್ಷನ್ ಎಲ್ಲಿದೆ ಅಲ್ಲೇ ಬ್ರಿಕ್ ಅಷ್ಟೇ, ಓಕೆ ಎಲ್ಲ ಕಡೆ ತೊಗೊಳ್ಬೇಕಲ್ಲ. ಸೊ ಅದು 0.2 ಇದೆ, ಸೊ ಓನ್ಲಿ 0.15 ಮೀಟರ್ ಕ್ಯೂಬ್. ಅದಕ್ಕೆ ಪ್ಲ್ಯಾನಲ್ಲಿ ಸ್ವಲ್ಪ ಪ್ಲ್ಯಾನ್ ಓದ್ಕೊಂಡು ಮುಂದೆ ಕರೆಕ್ಟಾಗಿ ನೋಡ್ಕೊಂಡ್ರೆ ಬ್ರಿಕ್. ಹಾಂ, ಹ್ಯಾಚಿಂಗ್ ಅಂದರೆ ಮೆಸನ್ರಿ. ಓಕೆ 0.15 ನಮ್ಗೆ ಇದು 3 ಮಲ್ಟಿಪ್ಲಿಕೇಶನ್ ಮಾಡ್ಬೇಕಲ್ಲ ಎಲ್ಲಿ? ಹಾಂ ಅಲ್ಲಿ ಹಾಂ, ಅಲ್ಲಿ ಎಸ್ ಎಸ್ ಎಸ್, 0.2 ಇಂಟು 0.2 ಇಂಟು ಎಷ್ಟದು? ಇಂಟು 1 ಇಂಟು ಪೈ ಇಂಟು 1/2 ಇಲ್ಲಿದೆ ಅಲ್ಲ. ಓಕೆ, ಅದು 3ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಮಾಡಿದರೆ ಆಯ್ತು. ಓಕೆ ಓಕೆ. ಸೊ ಇದು ಕ್ವಾಂಟಿಟಿ ಬಂತು, ಇದ್ರದ್ದು ಟೋಟಲ್ ಮಾಡಿಬಿಡಿ ಎರಡರದ್ದು ಸಪ್ರೇಟ್. ಹಾಂ, ಸೊ ನೆಕ್ಸ್ಟ್ ಫಿಫ್ತ್ ಒನ್. ಹಾಂ, ಸೆಕೆಂಡ್ ಕ್ಲಾಸ್ ಡ್ರೈ ಬ್ರಿಕ್ ವರ್ಕ್ ಇನ್ ಸೋಕ್ ಪಿಟ್. ಸೆಕೆಂಡ್ ಕ್ಲಾಸ್ ಡ್ರೈ ಬ್ರಿಕ್ ವರ್ಕ್ ಅದನ್ನು ಕೊಟ್ಟಿದ್ದಾರೆ ಅವರು. ಅದಕ್ಕೂ ಸೇಮ್ ಫಾರ್ಮುಲಾ, ಪೈ ಡಿ ಮತ್ತು ಡಿ ಸೇಮ್ ಇದೆ 1.2ನೇ. ಸೊ ಜಸ್ಟ್ ಸಿ. ಮತ್ತು ಸೇಮ್ ವಿಡ್ತ್, ಬಟ್ ಹೈಟ್ ನೋಡಿ ಚೇಂಜ್ ಆಗುತ್ತೆ. 2.50 ಯಾಕೆ ಬರ್ತಾರೆ ಅಂದರೆ ನೋಡಿ ಇಲ್ಲಿ ನೋಡಿ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನೀವು. ಇಲ್ಲೇನು ಮಾಡಿದ್ದಾರೆ ನೋಡಿ, ಈ ಕಲರ್ ಇದು ಡ್ರೈ ಬ್ರಿಕ್ ವರ್ಕ್. ಇದು ಅಂದರೆ ಸುಮ್ಮನೆ ಬ್ರಿಕ್ ಇಟ್ಬಿಟ್ಟಿದ್ದಾರೆ, ಅಲ್ಲಿ ಮೋಟಾರ್ ಗಿಟಾರ್ ಏನು ಹಾಕಿಲ್ಲ, ಅಂದರೆ ಸುಮ್ಮನೆ ಬ್ರಿಕ್ಸ್ನ ಇಟ್ಬಿಡೋದು ಡ್ರೈ ಆಗಿ. ಈ ಪೋರ್ಷನ್ ಅದೇ, ಅದಕ್ಕೆ ಅವರು 250 ಯೂಸ್ ಮಾಡಿದ್ದಾರೆ, 2.50. ಹಾಂ, ಎಸ್ 1.88. ಸೊ ಫೈನಲಿ ಇದು ಇಷ್ಟ ಆಯಿತು, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಹೋಗೋ. ಇದೆ ಇನ್ನೊಂದು ಪೇಜ್ ಇದೆ, ನೆಕ್ಸ್ಟ್ ಲಾಸ್ಟ್ ಪೇಜಾ? ಇದು ಪೇಜ್ ಇದೆ, ಇನ್ನೊಂದು 2 ಪೇಜ್ ಇದೆ. ಅಂದರೆ ಕ್ವಾಂಟಿಟಿ ಬೇಳೆ ಜಾಸ್ತಿ ಇಲ್ಲ, ದೊಡ್ಡ ಬರ್ತಿದೆ ಎಲ್ಲ ಅಕ್ಷರ. ಹಾಂ, ಸೊ ಅದೆಲ್ಲ ಆ್ಯಕ್ಚುಲಿ ಇದು ಕಂಟೆಂಟ್ ಇಸ್ ಲೆಸ್, ಬಟ್ ಬುಕ್ನಲ್ಲಿ ಬರೀ ಮುಂದೆ ಇದಾಗುತ್ತೆ. ನೋಡಿ ಎಷ್ಟು ಫಾಸ್ಟ್ ಆಗ್ತಾ ಇದೆ ಈಗ. ಒನ್ ನೋಟ್ ಹೋಯ್ತಾ? ಅದೇನು ಸೇವ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ನೋಟ್ಸ್ ಸಿಗುತ್ತೆ ನಿಮಗೆ. ಮಳೆ ಇದೆ ಏನ್ರಿ ಇಲ್ಲಿ? ಇಲ್ಲಿ ಮಳೆ ಇದೆ, ಅಲ್ಲಿ ಕೂಡ ಇದೆಯಾ? ಏನಿಲ್ಲ, ಇಲ್ಲಿ ಮಳೆನೇ ಇಲ್ಲ. ಅಂದರೆ ಈಗ ಯಾಕೋ ಆಗ್ತಾ ಇಲ್ಲ, ಒಂದು ವಾರ ಆಯಿತು. ಒಂದು ಇದೆ ಅಲ್ಲ, ಅದು ಸ್ವಲ್ಪ ದಿವಸ ಮಳೆ ಆಗಲ್ಲ ಅಂತ ಕೊಟ್ಟಿದ್ರು. ನಿಮ್ಮಲ್ಲಿ ಏನು ಬಿಡ್ರಿ, ಮಳೆ ಭಾರಿ ಆಗತ್ತೆ. ಓಕೆ, ನಾವು ಸ್ವಲ್ಪ ಸ್ಪೀಡ್ ಹೋಗುವ ಇನ್ನು. ಓಕೆ ಓಕೆ ಓಕೆ. ಎಲ್ಲಾದ್ರೂ ಹೋಗ್ಬೇಕಿತ್ತಾ? ಹೌದು, ಸ್ವಲ್ಪ ಹೋಗ್ಲಿಕ್ಕೆ ಇತ್ತು ಅವ್ರಿಗೆ, ಹಾಗೆ. ಇರಲಿ. ಸೊ ನೆಕ್ಸ್ಟ್ ಒನ್ ಇಸ್ ಪ್ರಿಕಾಸ್ಟ್ reinforced in concrete work, RCC work, finished smooth including steel reinforcement completely laid in position. ಅಂದರೆ RCC ವರ್ಕ್ದು ಏನಿದೆ ಅಲ್ಲ, ಅದು ರೂಫ್ ಇದೆಯಲ್ಲ, ದಿಸ್ ಪೋರ್ಷನ್, ರೂಫ್ ಪೋರ್ಷನ್, ಈ ಪೋರ್ಷನ್ ಏನು ರೂಫ್ ಒಂದು ಇರುತ್ತಲ್ಲ, ಇದು ಈ ಪೋರ್ಷನ್ನ ಇನ್ಕ್ಲೂಡ್ ಮಾಡ್ತೀವಿ ನಾವು. ಓಕೆ ಓಕೆ. ಸೊ ಫಸ್ಟ್ ಅದರಲ್ಲಿ ರೂಫ್ ಸ್ಲ್ಯಾಬ್ ಫಾರ್ ಸೆಪ್ಟಿಕ್ ಟ್ಯಾಂಕ್. 1 ರೂಫ್ ಸ್ಲ್ಯಾಬ್ ನೋಡಿ, ಬರೀ 2.40 ವಿಡ್ತ್. ಅದೇ ಸೇಮ್ ಥಿಂಗ್, ವಿಡ್ತ್ ಎಲ್ಲಿ ತೊಗೊಂಡಿದ್ವಲ್ಲ ಮುಂಚೆ ನಾವು ತೊಗೋತಿದ್ವಲ್ಲ 2.40 ಫಸ್ಟ್ ಇದರಲ್ಲಿ, ಬಟ್ ಇಲ್ಲಿ ನಾನು ತೋರಿಸ್ತೀನಿ ನೀವು ಯಾವ ಥರ ಬಂದಿದೆ 2.40 ಅಂತೇಳಿ. ಸೊ ನೋಡಿ ಇಲ್ಲಿ ಲೆಂತ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೆಂತ್ ಈಸ್ 0.2. ಇದ್ರ ನೋಡಿರಿ, ಇಲ್ಲಿಂದ ಜಸ್ಟ್ ಮೆಜರ್ ಫ್ರಮ್ ಹಿಯರ್
ಹಿಯರ್ ಟು ಹಿಯರ್. ಓಕೆ ಅಂದರೆ ಈ ಕಡೆ ಬಿಟ್ಬಿಟ್ರೆ 0.1 ಬಿಟ್ಬಿಟ್ರೆ 2.6 ಆಗ್ತಾ ಇತ್ತು, 2.4 ಆಗ್ತಾ ಅಂದರೆ 0.2 ಪ್ಲಸ್ ದಿಸ್ ಎಂಟೈರ್ ಥಿಂಗ್ 2.0 ಪ್ಲಸ್ ಅಗೇನ್ ದಿಸ್ 0.2. ಅದು ಎಲ್ಲಿಂದ ಎಲ್ಲಿ ತನಕ ಹೇಳಿ? ಇದು ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿ ಮಟ್ಟ ಅಷ್ಟೇ, ಅಂದರೆ ಈ ಪೋರ್ಷನ್ ಇಲ್ಲಿಂದ ಮಟ್ಟ, ಅಂದರೆ ಇಲ್ಲಿಂದ ಈ ಮಟ್ಟ ನೋಡಿ, ಇಲ್ಲಿಂದ ಇಲ್ಲಿ ಮಟ್ಟ. ಓಕೆ ಓಕೆ, ಅದ್ಯಾಕೆ ಹಾಗೆ? ಅದ್ಯಾಕೆ ಅಂತಂದರೆ ನೋಡಿ, ಇಲ್ಲಿ ನೀವು RCC ವರ್ಕ್ ಎಲ್ಲಿ ಕೊಡ್ತಿದ್ದೀರಾ, ನಿಮ್ಮ ಸ್ಲ್ಯಾಬ್ ಇಲ್ಲಿ ಮಟ್ಟ ಬರುತ್ತಲ್ಲ ಅಷ್ಟೇ. ನಿಮ್ಮ ಸ್ಲ್ಯಾಬ್ ವರ್ಕ್ ಇಲ್ಲಿಂದ ಇಲ್ಲಿ ಮಟ್ಟ ಅಷ್ಟೇ ಬರುತ್ತೆ. ಅಂದರೆ ಬ್ರಿಕ್ ಮೇಲೆ ಬರುತ್ತೆ, ಬ್ರಿಕ್ ಮೇಲೆ ಸ್ಲ್ಯಾಬ್ ಬರುತ್ತೆ, ಹೌದಾ? ಈಗ ನೋಡಿ, ಇಲ್ಲಿ ನೋಡಿ, ಬ್ರಿಕ್ ಎಷ್ಟಿದೆ, 20 ಸೆಂಟಿಮೀಟರ್ ಅಂಥವು 2 ಇದಾವೆ. ಓಕೆ, ಮತ್ತು ಸ್ಲ್ಯಾಬ್ ಇದು ಈ ಪೋರ್ಷನ್ ಎಷ್ಟಿದೆ ಒಳಗೆ, 2 ಮೀಟರ್ ಇದೆ, 2.0 ಈ ಹಾಲೋ ಪೋರ್ಷನ್ ಇಲ್ಲಿ. ಸೊ ಟೋಟಲ್ 2.4 ಮೀಟರ್ಸ್. ಓಕೆ, ಮತ್ತೆ ಅದು ವಿಡ್ತ್ 1.3. ಹೇಗೆ? ಅದು ಸೇಮ್ 90. ಹಾಂ, ನಿಮ್ದು ವಿಡ್ತ್ ಯಾವ ಥರ ಬರುತ್ತೆ, 90 ಅಂದರೆ, ಸೊ ಇಲ್ಲಿ ಬರಿತೀನಿ ನೋಡಿ, 90 ಪ್ಲಸ್ 0.2. ಓಕೆ, ಗೊತ್ತಾಯ್ತು. ಹಾಂ, ಮತ್ತು ಹೈಟ್ ಎಷ್ಟಿದೆ, 0.075. ಓಕೆ ಅದಕ್ಕೆ ಕೊಟ್ಟಿದ್ದಾರಲ್ಲ ಇಲ್ಲಿ 7.5 ಸೆಂಟಿಮೀಟರ್ ಅಂತೇಳಿ ಥಿಕ್ನೆಸ್, ಓಕೆ ಓಕೆ ಅದು 0.075. ಸಾರಿ, ಡಬಲ್ ಬರೋದೆ, ಒಂದೇ 0.075. ಓಕೆ, ಓಕೆ 3 ಮಲ್ಟಿಪ್ಲೈ ಮಾಡಿದರೆ 0.234 ಬರುತ್ತೆ. ನೆಕ್ಸ್ಟ್ ಸೋಕ್ ಪಿಟ್ಟಿಗೆ. ಎಸ್, ಫಾರ್ ಸೋಕ್ ಪಿಟ್. ಎಸ್, ನೆಕ್ಸ್ಟ್ ಅದೇ ಸೇಮ್ ಪೈ ಡಿ ಸ್ಕ್ವೇರ್, ಯಾಕಂದರೆ ಏರಿಯಾ ಇಂಟು ಥಿಕ್ನೆಸ್. ಇದು ಏರಿಯಾ, ವಿಡ್ತ್ ಬರಲ್ಲ ಅದರದ್ದು, ಏರಿಯಾ ಇಂಟು ಥಿಕ್ನೆಸ್. ಪೈ ಡಿ ಸ್ಕ್ವೇರ್, ಡಯಾಮೀಟ್ರ್ 1.4. ಯಾಕೆ 1.4 ಅಂದರೆ ನೋಡಿ, ಗೊತ್ತಾಯ್ತಲ್ಲ ಅಲ್ಲಿ ಹಾ. 1 ಮಚ್ ಎಸ್ ನೋಡಿ, ನಿಮಗೆ ಗೊತ್ತಾಯ್ತದೆ. ಎಸ್, ಇಲ್ಲೇ ಇದೆ ನೋಡಿ. ಹಾಂ, ನೆಕ್ಸ್ಟ್ ಪ್ರಿಕಾಸ್ಟ್ ಬ್ಯಾಫಿಲ್ ವಾಲ್ ಇನ್ ಸೆಪ್ಟಿಕ್ ಟ್ಯಾಂಕ್. ಬ್ಯಾಫಿಲ್ ವಾಲ್ ಅಂತ ಇದೆ ನೋಡಿ, ಇಲ್ಲಿ ನಾನು ಹೇಳಿದ್ನಲ್ಲ. ಹೌದು ಗೊತ್ತಾಯ್ತು. ಹಾಂ, ಇಲ್ಲಿದೆ ನೋಡಿ, ದಿಸ್ ಪೋರ್ಷನ್ ಇಸ್ ಬ್ಯಾಫೆಲ್ ವಾಲ್. ಇಟ್ ಈಸ್ 4 ಸೆಂಟಿಮೀಟರ್ RCC ಬ್ಯಾಫೆಲ್ ಅಂತ ಕೊಟ್ಟಿದ್ದಾರೆ ಅವರು. ಸೊ 4 ಸೆಂಟಿಮೀಟರ್ ಅಂದಿದ್ದಕ್ಕೇನ ವಿಡ್ತ್ 0.04 ಆಯಿತು. ಓಕೆ, ಮತ್ತು ಅದ್ರದ್ದು ಬ್ಯಾಫೆಲ್ ವಾಲ್ ಯಾವ ಡೈರೆಕ್ಷನಲ್ಲಿದೆ, ಶಾರ್ಟ್ ವಾಲ್ ಡೈರೆಕ್ಷನಲ್ಲಿದೆ. ಸೊ ಅದ್ರ ವಿಡ್ತ್ 0.90 ಇಲ್ಲಿ ಕೊಟ್ಟಿದ್ದಾರಲ್ಲ, 90. ಓಕೆ ಓಕೆ ಸೊ ಇಲ್ಲೇ ಕೊಟ್ಟಿದ್ದೇನೆ ನೋಡಿ, ಅಲ್ಲ ಇಲ್ಲಿ ಡ್ರಾ ಮಾಡಿದ್ದೇನೆ, 0.9 ಇದೆ, 0.04 ಆಯಿತು. ಮತ್ತು ಅದ್ರದ್ದು ಹೈಟ್ ನೋಡಿ, ಹೈಟ್ ಅಂದರೆ ಇಲ್ಲಿ ನಿಮ್ಗೆ ಇದರಲ್ಲಿ ಕಾಣುತ್ತೆ, ಎಲಿವೇಷನಲ್ಲಿ ಗೊತ್ತಾಗುತ್ತೆ ಎಷ್ಟು ಹೈಟ್ ಇದೆ ಅದರದ್ದು. 30 ನೋಡಿ, ಈ ಪೋರ್ಷನ್ ಅಷ್ಟೇ ನೋಡಿ, 30 ಪ್ಲಸ್ 15 45. 30 ಪ್ಲಸ್ 15 45, ಅದೇ 0.45. ಸೊ ಅದ್ರ ಕ್ಯಾಲ್ಕುಲೇಟ್ ಮಾಡಿರಿ ಕ್ವಾಂಟಿಟಿ. ಓಕೆ, ಗಾಟ್ ಇಟ್? ಹಾಂ, ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಸಿರಾಜ್, ಇಲ್ಲಿ 0.90 ಅಂದರೆ ಇದ್ರದ್ದು ಏನಾಯಿತು, ಲೆಂತ್ 0.90 ಇಲ್ಲಿ ಎಲ್ಲೇ ಇದು 90 ಇದೆಯಲ್ಲ, ಪ್ಲಸ್ ಎಕ್ಸ್ಟ್ರಾ ಫಾರ್ ಹುಕ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಎಕ್ಸ್ಟ್ರಾ ಹುಕ್ಸಿಗೆ 0.1 ಅಂತ ಎಕ್ಸ್ಟ್ರಾ ಅಡಿಷನ್ ಮಾಡ್ಕೋತೀವಿ ನಾವು. ಸೊ ಅದನ್ನು 1.1 ಮೀಟ್ರ್ ತೊಗೊಂಡ್ಬಿಡಿ, ಯಾಕಂದ್ರೆ ಬೆಫಿಲ್ ವಾಲ್ ಒಳಗೆ ಹೋಗ್ಬೇಕಲ್ಲ, ಈ ಪೋರ್ಷನಲ್ಲಿ ಒಳಗೆ ಹೋಗ್ಬೇಕಲ್ಲ ವಾಲ್, ಈ ಕಡೆ ಇಷ್ಟು ಇಲ್ಲಿ ವಾಲ್ನಲ್ಲಿ. ಓಕೆ, ಸೊ ಅದಕ್ಕೆ 0.1 ಅಂತ ಕೊಟ್ಟಿರ್ತಾರೆ ಎಕ್ಸ್ಟ್ರಾ, ತೊಗೊಳ್ಲಿಕ್ಕಂದ್ರೂ ನಡೆಯುತ್ತೆ, ಬಟ್ ಇಲ್ಲಿ. ಓಕೆ, ಸೊ ಅದರ ಕ್ವಾಂಟಿಟಿ ಮಾಡಿ ಟೋಟಲ್ ಪ್ರಿಕಾಸ್ಟ್ 0.367. ಓಕೆ. ಸೊ ನೆಕ್ಸ್ಟ್ ಒನ್ ಸಿಮೆಂಟ್ ಪ್ಲಾಸ್ಟ್ರಿಂಗ್ 12 mm. ಹೇಳಿದ್ದೀನಿ ನಾನು ಆಲ್ರೆಡಿ, ಕ್ವಶನಲ್ಲಿ ಕೊಟ್ಟಿದ್ದೆ 12 mm 1:3 ವಿತ್ ಸ್ಟ್ಯಾಂಡರ್ಡ್ ವಾಟರ್ ಪ್ರೂಫಿಂಗ್ ಕಾಂಪೌಂಡ್ ಇನ್ ಸೆಪ್ಟಿಕ್ ಟ್ಯಾಂಕ್. ಓಕೆ, ಸೊ ಫಸ್ಟ್ ಒನ್ ಲಾಂಗ್ ವಾಲ್ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಎಲ್ಲೆಲ್ಲಾಗುತ್ತೆ. ಹಾಂ, ಇಲ್ಲಿ 2 ಅಂತ ಯಾಕೆ ತೊಗೊಂಡಿದ್ದೀನಿ ಹೇಳಿ, ಬಿಕಾಸ್ ಹಾಂ, 2 ಲಾಂಗ್ ವಾಲ್ ಇರುತ್ತೆ, 2 ಶಾರ್ಟ್ ವಾಲ್ ಇರುತ್ತೆ ಯಾವತ್ತೂ. ಓಕೆ, ಸೊ ಯು ಶುಡ್ ಟೇಕ್ 2 ಇಟ್ ಸೆಲ್ಫ್, ಕಾಂಪೋನೆಂಟ್ಸ್ ಆರ್ 2. ಅಲ್ಲಿ 2 ಅಂತ ಮಲ್ಟಿಪ್ಲೈ ಮಾಡಬೇಕು. ಹಾಂ, ಲಾಸ್ಟಿಗೆ ಇಲ್ಲಿ ಮಲ್ಟಿಪ್ಲೈ ಮಾಡೋ ಮುಂದೆ 2 × 2.0 × 1.70 ಮಾಡಬೇಕು, ಅಂದರೆ ನಿಮಗೆ ಈ ಕ್ವಾಂಟಿಟಿ ಬರುತ್ತೆ. ಲಾಂಗ್ ವಾಲ್ ನೋಡಿ, ವಿಡ್ತ್ 20 ಸೆಂಟಿಮೀಟರ್, 200 mm ಇದೆಯಲ್ಲ ಇಲ್ಲಿ ಪ್ಲ್ಯಾನಲ್ಲಿ ನೋಡಿ. ಹಾಂ, ಇನ್ನೊಮ್ಮೆ ಕಡೆ
ಗೊತ್ತಾಯ್ತಲ್ಲ ನಿಮ್ಗೆ ಟೂ ಅದು ಏನಂತ. ಲಾಂಗ್ ವಾಲ್ಗೆ ಅದು ಇನ್ಕ್ಲೂಡ್ ಆಗೋದಿಲ್ವಾ ಹ್ಯಾಚ್ಡ್ ಪೋರ್ಷನ್? ಹ್ಯಾಚ್ಡ್ ಪೋರ್ಷನ್ ಇನ್ಕ್ಲೂಡ್ ಆಗೋದಿಲ್ವಾ ಬ್ರಿಕ್ ವರ್ಕ್? ಇಲ್ಲ, ಬ್ರಿಕ್ ಮೇಲೆ ಯಾಕೆ ಮಾಡ್ತೀರಾ ನೀವು ಪ್ಲಾಸ್ಟ್ರಿಂಗ್? ಓಕೆ ಓಕೆ ಅಂದ್ರೆ ಓಕೆ ಬ್ರಿಕ್ ಓಕೆ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ, ಅಲ್ಲಷ್ಟೇ ಮಾಡ್ಬೇಕು ನೀವು ಪ್ಲಾಸ್ಟ್ರಿಂಗ್, ಇಲ್ಲಷ್ಟೇ ಈ ಫೇಸ್ ಮೇಲೆ ಅಷ್ಟೇ ಮಾಡ್ಬೇಕು. ಈ ಫೇಸ್, ಓಕೆ ಓಕೆ ಈ ಫೇಸ್. ಓಕೆ, ತಿಳಿತಲ್ಲ? ಎಸ್ ಎಸ್. ಅದರ ಹೈಟ್ ಎಷ್ಟಿದೆ ಈಗ? 1.70 ಮೀಟರ್ ಅಂತಾರೆ ಅವರು. ಸೊ ಅದು ಹೈಟ್ ಹೆಂಗೆ ಬಂತು 1.70 ಅಂದರೆ 140, 1.40. ಮೇಲೆ ಫ್ರೀ ಬೋರ್ಡ್ನು ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ ಈ ಪೋರ್ಷನ್ ಅಷ್ಟೇ ಆಗ್ಬೇಕು ನಿಮ್ದು ಪ್ಲಾಸ್ಟ್ರಿಂಗ್, ಇಲ್ಲಿಂದ ಇಲ್ಲಿ ಮಟ್ಟ ನಾನು ಮಾಡ್ತಿದ್ದೀನಿ ನೋಡಿ, ಇಷ್ಟೇ ಆಗ್ಬೇಕು. ಎಸ್ ಗೊತ್ತದ? ಎಸ್. ಸೊ ಅದ್ರದ್ದು ಬರೀ ಏರಿಯಾ ನಮಗೆ ಹೇಳಿದೆ ಆಗಲೇ, ಅದಕ್ಕೆ ಸ್ಟಾರ್ಟಿಂಗ್ ಅದು ಕ್ವಾಂಟಿಟಿ ಮೀಟರ್ ಕ್ಯೂಬ್ ಬರಲ್ಲ, ಅದು ಏರಿಯಾ ಬರುತ್ತೆ. ವೆರಿ ಇಂಪಾರ್ಟೆಂಟ್, ಮೀಟರ್ ಸ್ಕ್ವೇರ್. ಓಕೆ, ಓಕೆ ಓಕೆ. ನೆಕ್ಸ್ಟ್ ನೋಡಿ, ಫಾಸ್ಟ್ ಆಯ್ತಲ್ಲ, ಹೇಳಿಲ್ಲ ನಿಮ್ಗೆ ಎಸ್ ಟೈಮ್ ಆಗಲ್ಲ ನೆಕ್ಸ್ಟ್. ಅಂತ. ನೆಕ್ಸ್ಟ್ ಇದೊಂದಿದೆ. ಓಕೆ, ಶಾರ್ಟ್ ವಾಲ್ಸ್ ಬಗ್ಗೆ ನೋಡಬೇಕು. ಸೊ 2 ಶಾರ್ಟ್ ವಾಲ್ ಇರುತ್ತೆ. ಸೊ ಅದರದ್ದು ಲೆಂತ್ ಗೊತ್ತಲ್ಲ ನಿಮ್ಗೆ, 0.90, ಈ ಕಡೆ 90 ಕೊಟ್ಟಿದ್ದಾರಲ್ಲ. ಓಕೆ ಇಂಟು ಮತ್ತೆ ಹೈಟ್ ಸೇಮ್ 1.7, 1.4 ಪ್ಲಸ್ 1.3. ಓಕೆ ಎಸ್. ಸೊ ಟೋಟಲ್ ಕ್ವಾಂಟಿಟಿ ಆಫ್ ಲಾಂಗ್ ವಾಲ್ ಆ್ಯಂಡ್ ಶಾರ್ಟ್ ವಾಲ್ ಆ್ಯಡ್ ಮಾಡಿದರೆ ಇಷ್ಟು ಬರುತ್ತೆ. ಓಕೆ. ನೆಕ್ಸ್ಟ್ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಕ್ವಾಂಟಿಟಿ ಈಗ. ಸಿಮೆಂಟ್ ಪ್ಲಾಸ್ಟ್ರಿಂಗ್ 20 mm ಸ್ಟ್ಯಾಂಡರ್ಡ್ ವಾಟರ್ ಇನ್ ಫ್ಲೋರಿಂಗ್. ನೋಡಿ, ಇನ್ನು ಫ್ಲೋರಿಂಗ್ನಲ್ಲಿ ಈಗ ಅದು ಏನಾಯ್ತು ವಾಲ್ಸ್ನಲ್ಲಿ, ಈಗ ಫ್ಲೋರಿಂಗ್ನಲ್ಲಿ. ಸೊ ಫ್ಲೋರಿಂಗ್, ಹಾಂ 0.9. ಎಸ್ ಎಸ್. ಫ್ಲೋರಿಂಗ್ ಅಂದರೆ ಎಲ್ಲ ಇದ್ದೀವಿ ನಾವು, ಫ್ಲೋರ್ ಮಾಡ್ತಿದ್ದೀನಿ ನೋಡಿ ಮಾರ್ಕ್, ಇದೇ ನಮ್ಮ ಫ್ಲೋರ್, ಇಷ್ಟೇ ನಮ್ಮದು. ಹಾಂ ಸರಿ, ಅಷ್ಟೇ ಮಾಡಿಬಿಡ್ತೀನಿ ಅಂದರೆ. ಹಾಂ ಎಸ್, ದಿಸ್ ಈಸ್ ಅವರ್ ಫ್ಲೋರ್. ಅದೇ 0.9 ಆಯಿತು, 2 ಅಂತೂ ಮೀಟರ್ ಇದೆ, 0.9, 1.8 ಮೀಟರ್ ಸ್ಕ್ವೇರ್. ಓಕೆ. ಸೊ ನೆಕ್ಸ್ಟ್ ಅದು ಒಂದೇ ಇದೆ, ಫ್ಲೋರ್ ಒಂದೇ ಇರುತ್ತಲ್ಲ ಹಾಗೆ. ನೆಕ್ಸ್ಟ್ 50 mm ಸೈಜ್ ಬ್ರಿಕ್ ಅಗ್ರಿಗೇಟ್ಸ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನೋಡಿ ಬ್ರಿಕ್ ಅಗ್ರಿಗೇಟ್ಸ್ ಎಲ್ಲ ಅದಾವೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 15 ಸೆಂಟಿಮೀಟರ್ ಬ್ರಿಕ್ ಅಗ್ರಿಗೇಟ್ಸ್ ಅವೆಲ್ಲ. ಬ್ರಿಕ್ ಅಗ್ರಿಗೇಟ್ಸ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋದು ಈಗ. ಔಟರ್ ಸೈಡ್ ಆಫ್ ದ ಸೋಕ್ ಪಿಟ್, ಬಿಲೋ ಪಿಟ್. ನೋಡಿ, ಔಟರ್ ಸೈಡ್ ಆಫ್ ದ ಸೋಕ್ ಪಿಟ್ ಅಂದರೆ ಇದೆಲ್ಲ ಈ ಕಡೆ, ಈ ಪೋರ್ಷನ್. ಓಕೆ. ಈ ಪೋರ್ಷನ್ ಸ್ವಲ್ಪ ಅದನ್ನು ಇಮೇಜನ್ನು ಈ ಕಡೆ ನಾನು ಇದನ್ನು ತೊಗೊಳ್ತೀನಿ, ಅಂದರೆ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತು, ಅಲ್ಲಿಂದ ಎಕ್ಸ್ಪ್ಲೇನ್ ಮಾಡಿ. ಎಸ್. ಓಕೆ. ಮತ್ತೆ ಸೇಮ್ ಪೈಡಿ ಮೀನ್ ಪೆರಿಮೀಟರ್ ಏರಿಯಾನೇ ನೋಡಿ ಕೊಟ್ಟಿದ್ದಾರೆ, ಈ ಥರ ಮೀನ್ ಪೆರಿಮೀಟರ್. ಪೈ ಇಂಟು ಡಿ. ಈಗ ಡಿ ಡಯಾಮೀಟರ್ ನೋಡಿ ಯಾವ ಥರ ಇದೆ, 1 ಮೀಟರ್. ನೋಡಿ ಇಲ್ಲಿ 100 ಸೆಂಟಿಮೀಟರ್ ಕೊಟ್ಟಿದ್ದಾರಾ, 1.0 ಪ್ಲಸ್. ಈಗ ಏನು ಮಾಡಿದ್ರು ಅದು ರೆಪ್ಲಿಕೇಶನ್ನ, ಯಾಕಂದರೆ ಮಿರರ್ ಇಮೇಜ್ ಇದೆ, ಅದು 2 ಸೈಡ್ ಮಾಡಲೇಬೇಕು. ಅದಕ್ಕೆ ನಾನು 2 ಇಂಟು ಬರ್ಕೋತೀನಿ. 2 ಇಂಟು ನೋಡಿ, ಈ ಪೋರ್ಷನ್ನು 20 ಡ್ರೈ ಬ್ರಿಕ್, 0.20 ಪ್ಲಸ್ ಇದ್ರದ್ದೇನು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಇದರ ಥಿಕ್ನೆಸ್ ಎಲ್ಲಿ ಕೊಟ್ಟಿದ್ದಾರೆ, ಪ್ಲಸ್ 0.5/2. ಇದು ಏನಂತಂದರೆ ಮೀನ್ ಡಯಾಮೀಟರ್ ಹಾಫ್ ಆಫ್ ದಿ ಮಟೀರಿಯಲ್. ಇಲ್ಲಿ ನೋಡಿ, ಇಲ್ಲಿ 0.15/2 ಮಾಡಿದ್ದೇನೆ ನಾನು. ಸೊ ವಾಟ್ ಈಸ್ ದಿಸ್ 0.15/2 ಅಂತಂದರೆ, ದಿಸ್ ಈಸ್ ಈ ಪೋರ್ಷನ್. ನೋಡಿ, ಈ ಪೋರ್ಷನ್ ಇಲ್ಲಿ ಇರುತ್ತಾ, ಇದಿಷ್ಟು ಪೋರ್ಷನ್, ಪೂರಾ ಪೋರ್ಷನ್ ಇದೆಯಾ, ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ 15 ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಎಸ್ ಎಸ್ ಎಸ್, ಫೈನ್. ಸೊ ಅದನ್ನೇ ಮೀನ್ ತೊಗೊಳ್ಬೇಕು, ಅದ 15/2. ಓಕೆ, ಅದನ್ನು ತೊಗೊಂಡ್ರೆ ನಿಮ್ದು 1.15 ಬರುತ್ತೆ. ಗಾಟ್ ಇಟ್? ಅದು ಬೈ 2 ಯಾಕೆ ನಾವು ಮಾಡೋದು? ಮೀನ್ ಯಾಕೆ ಮಾಡೋದು ಅಂತಂದರೆ, ಈಗ ನಾವು ಎರಡು ಕಡೆ ತೊಗೋತಿದ್ದೀವಲ್ಲ, ಈಗ ಏರಿಯಾ ಮೀನ್ ಡಯಾಮೀಟರ್ ಹಾಫ್ ಆಫ್ ದಿ ಮಟೀರಿಯಲ್ ತೊಗೊಳ್ಬೇಕು. ಅಂದರೆ ನಡಕ್ಕೆ ವೈಡ್ ಸ್ಪೇಸಸ್ ಅದು ಇರುತ್ತವೆ, ಏರ್ ಸ್ಪೇಸಸ್ ಅದು ಇರುತ್ತೆ, ಅದನ್ನು ಸಹಿತ ನಾವು ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಮೀನ್ ಡಯಾಮೀಟರ್ ತೊಗೋತೀವಿ ನಾವು. ಓಕೆ ಅಷ್ಟೇ. ಅದರ ಮಲ್ಟಿಪ್ಲೈ ಮಾಡಿದರೆ ಕ್ವಾಂಟಿಟಿ 1.826 ಬರುತ್ತೆ.
ನೆಕ್ಸ್ಟ್ ಬಿಲೋ ಸೋಕ್ ಪಿಟ್, ಔಟರ್ ಸೈಡ್ ಆಯ್ತು ಇದು. ಇದು ನೆಕ್ಸ್ಟ್ ಬಿಲೋ ಸೋಕ್ ಪಿಟ್ ಅಂದರೆ ಇಲ್ಲಿದೆ ಅಲ್ಲ ಬ್ರಿಕ್ ಅಗ್ರಿಗೇಟ್ ಇದು. ಎಸ್ ಅದರದ್ದು ಪೈ ಡಿ, ಡಿ ಅಂತೂ ಒನ್ನೇ ಇದೆ ಯಾಕಂದರೆ 100 ಬಂದುಬಿಡುತ್ತೆ ಅದು ಡೈರೆಕ್ಟ್ಲಿ. 5 ಇಂಟು 1 ಸ್ಕ್ವೇರ್, 5/4 ಇಂಟು 1 ಸ್ಕ್ವೇರ್, ಮತ್ತು ಇಂಟು ವಿಡ್ತ್ ಎಷ್ಟಿದೆ ಅದರದ್ದು, ವಿಡ್ತ್ ಪಾಯಿಂಟ್, ಹೈಟ್ ಅದರದ್ದು ಎಷ್ಟಿರುತ್ತೆ ಇಲ್ಲಿ ಕೊಟ್ಟಿದ್ದಾರಲ್ಲ 20 ಅಂತೇಳಿ. ಸೊ ಅದ್ರ ಹೈಟ್ ಕೊಟ್ಟಿದ್ದಾರೆ. ಹಾಂ ಗುರ್ತಾಯ್ತಲ್ಲ, ಹೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 20 ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ. ಎಸ್ 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 ಓಕೆ ಫೈನ್. ಸೊ ಅದರದ್ದು ಟೋಟಲ್ ಮಾಡಿ 1.98 ಗುರ್ತಾದಲ್ಲ. ಎಸ್ ನೆಕ್ಸ್ಟ್ ಕೋರ್ಸ್ ಸ್ಯಾಂಡ್ ಎಲ್ಲಿದೆ ನೋಡಿ, ಕೋರ್ಸ್ ಸ್ಯಾಂಡ್. ಹಾಂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೋರ್ಸ್ ಸ್ಯಾಂಡ್, ಇಲ್ಲಿ ಕೋರ್ಸ್ ಸ್ಯಾಂಡ್. ಹಾಂ 15 ಸೆಂಟಿಮೀಟರ್ ಕೋರ್ಸ್ ಸ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಕೋರ್ಸ್ ಸ್ಯಾಂಡ್ ಔಟರ್ ಸ್ಯಾಂಡ್ ಆಫ್ ಸಾಕ್ ಪಿಟ್ 1 ಇದೆ. ಅಗೇನ್ ಪೈ ಡಿ. ಸೊ ಅದರದ್ದು ಲೆಂತ್ ನೋಡಿ ಇಲ್ಲಿ ಡಿ ಕೊಟ್ಟಿದ್ದಾರೆ, ಪೈ ಇಂಟು ಡಿ ಅಂದರೆ ಪೈ ಇಂಟು ಡಿ ಈಸ್ ವಾಟ್ ಅಗೇನ್ 0.15/2. ಮತ್ತೆ ಸೇಮ್ ಥಿಂಗ್ ಇಲ್ಲಿ ನೋಡಿ ಅಗ್ರಿಗೇಟ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಡಯಾಮೀಟ್ರ್ ಏನು ತೊಗೊಳ್ಬೇಕು, 0.15/2. ಓಕೆ. ಸೊ ಇದು ನೋಡಿ 0.15 ಸ್ಟ್ಯಾಂಡರ್ಡ್ ಇದು. ಇದನ್ನು ಸ್ಟ್ಯಾಂಡರ್ಡ್ ಅಂತ ಬರ್ಕೊಂಡಿದ್ದೀನಿ ಅಂದರೆ ದೇರ್ ಈಸ್ ಅ ಪ್ರಾಕ್ಟೀಸ್ ದಟ್ ಈಸ್ ಫಾಲೋಡ್ ಆ್ಯಕ್ಚುಲಿ, ದಟ್ ಈಸ್ 0.15. ಅಗ್ರಿಗೇಟ್ ಎಲ್ಲ ಬರುತ್ತಲ್ಲ ಅಲ್ಲಿ ವಾಯ್ಡ್ ಸ್ಪೇಸಸ್ ಅಂತ ಬರುತ್ತೆ ಅದಕ್ಕೆ. ಅದಕ್ಕೆ ನಾವೇನು ಮಾಡ್ತೀವಿ ಅದ್ರದ್ದು ಏನು. ಹಾಂ ಹಲೋ ಹೇಳಿ. ಅರ್ಥ ಆಗ್ಲಿಲ್ಲ, ಈಗ ಇದು ಪೈ ಡಿ ಯಾಕೆ ಪೈ ಡಿ ಸ್ಕ್ವೇರ್ ಬೈ 4 ಇಲ್ಲ? ಹಾಂ ಪೈ ಡಿ ಸ್ಕ್ವೇರ್ ಬೈ 4 ಅಂತಂದರೆ ನಾವು ನೋಡಿ ಒಂದು ಏರಿಯಾ ಇದು ಸರ್ಕಲ್ಲಾ, ಪೈ ಡಿ ಸ್ಕ್ವೇರ್ ಬೈ 4 ಅಂತ ಮಾಡಿದರೆ ಈ ಏರಿಯಾ ಬರುತ್ತೆ ಪೂರಾ. ಅದೇ ಬರೀ ಪೈ ಡಿ ಅಂತ ಮಾಡಿದರೆ ಇದ್ರ ಲೆಂತ್ ಬರುತ್ತೆ ಅಷ್ಟೇ, ಸರ್ಕಲ್ ಲೆಂತ್ ಬರುತ್ತೆ. ಗುರ್ತಾಯ್ತಾ? ಗುರ್ತಾಯ್ತಾ? ಎಸ್ 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 ಅದೇ ಅದೇ ಅದರದ್ದೇ ಇದು. ಯಾಕಂದರೆ ನೋಡಿಲ್ಲಿ ಸಿರಾಜ್, ನಾವೇನು ಮಾಡ್ತೀವಿ ಬ್ರಿಕ್ನ ಈ ಕಡೆ ಲೇ ಮಾಡ್ಕೊತ ಹೋಗ್ತೀವಲ್ಲ ಹೀಗೆ. ಅದು ನಾವು ಡಿ ಎಷ್ಟು ತೆಗಿಬೇಕೀಗ? ಹಾಂ ಅದೇ ಡಿ ತೆಗಿತಾ ಇದ್ದೀವಿ, ಅದು ನೋಡ್ತೇನೆ. ನೆಕ್ಸ್ಟ್ ನೋಡಿ ಡೆಪ್ತ್ ಡಿ. ಸೊ ಡಿ ನೋಡಿ ಡೆಪ್ತ್ ಏನಾಗುತ್ತೆ. ಇಲ್ಲಂತೂ 2 ಇದೆ, 20 ಸೆಂಟಿಮೀಟರ್ ಇದೆ. ಇದೆ ಇದು ಡಿ ಈಸ್ 1.85. ತಡೀರಿ, ಇಟ್ಸ್ ನಾಟ್ ಇನ್ ದ್ಯಾಟ್ ವೇ. ಒಂದು ನಿಮಿಷ, ಇದು ಹ್ಯಾಂಗ ಓಕೆ. ಹಾಂ 15 ಸೆಂಟಿಮೀಟರ್. ಹಾಂ ಹಾಂ ಇಲ್ಲ ಡಿ ಇಲ್ಲಿ ನೋಡಿ ಇದೆ 0.15 ನೋಡಿ. ಸೊ ದ ಡೆಪ್ತ್ ಸ್ಯಾಂಡ್ ಎಲ್ಲಿ ಮಟ್ಟ ಹೋಗುತ್ತೆ ಅದರ ಡೆಪ್ತ್ ಅದು. ಈ ಸ್ಯಾಂಡ್ ಕ್ವಾಂಟಿಟಿ ಇಲ್ಲಿಂದ ಇಲ್ಲಿ ಮಟ್ಟ ಇದೆಯಲ್ಲ. 15 ಸೆಂಟಿಮೀಟರ್ ಬ್ರಿಕ್ ಅಗ್ರಿಗೇಟ್ ಇದೆ, 15 ಸೆಂಟಿಮೀಟರ್ ಸ್ಯಾಂಡ್ ಎಲ್ಲಿದೆ ನೋಡಿ, ಇದು ಈ ಪೋರ್ಷನ್, ಇಲ್ಲಿ ಈ ಪೋರ್ಷನ್ ಸ್ಯಾಂಡ್ ಇದು, ಈ ಪೋರ್ಷನ್ ಸುತ್ತಲೂ ಇದೆ ಪೂರಾ. ಹಾಂ ಇದು ಎಲ್ಲಿಂದ ಇದೆ, ಇಲ್ಲಿಂದ ಇದೆ. ಈ ಹೈಟ್ನ ಕಂಡುಹಿಡಿಬೇಕು, ಇಲ್ಲಿಂದ ಇಲ್ಲಿ ಮಟ್ಟ ಹೈಟ್ ಕಂಡುಹಿಡಿಬೇಕು, ಇಲ್ಲಿಂದ ಈ ಹೈಟ್. ಅದನ್ನೇ ಹೈಟ್ನ ಕಂಡುಹಿಡ್ಕೊಂಡಿದ್ದಾರೆ ಅವರು. ಡಿ ಬೈ 2 ಯಾಕೆ ಮಾಡಿದ್ರು? ಎಲ್ಲಿ ಇಲ್ಲ ಅಲ್ಲಿ ಬರ್ತಿದ್ದೀರಾ ಡಿ 1.15/2. ಅಂತಂದರೆ ಇಲ್ಲಿ ನೋಡಿ ಅಗ್ರಿಗೇಟ್ 0.15/2 ಡೌಟ್ ಅಂತ ಬರ್ತಿದ್ದೀನಿ. ಬಟ್ ಅದೇನಂದ್ರೆ ನಮ್ಮ ಸರ್ ಅವಾಗ ಕೇಳಿದಾಗ ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಲೇಬೇಕಂತ. 0.15 ಇದ್ರೂ ಸಹಿತ ಅಗ್ರಿಗೇಟಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿದ್ರಿ ಅಂತ ಮಾಡಲೇಬೇಕಂತಲ್ವ, ಹಾಗಾಗಿ ನಾನು ಅದನ್ನು ಹಾಗೆ ಬರ್ಕೊಂಡಿದ್ದೆ. ಹಾಂ 0.15. ನೆಕ್ಸ್ಟ್ ಅಗೇನ್ 0.15 ಇಲ್ಲಿ 15 ಇದೆಯಲ್ಲ ಇದೆ ಅದರದ್ದೇ 0.15 ಅದು. ಮತ್ತು ಅಗೇನ್ ಪ್ಲಸ್ 0.15 ಅಂದರೆ ಒಂದರದ್ದು 0.15 ಮತ್ತು ಇನ್ನೊಂದರದ್ದು 0.15/2 ಮತ್ತು ಪ್ಲಸ್ 0.15 ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಹಲೋ ಹಲೋ ಹಾಂ ಹೇಳಿ. 1.15/2 ಓಕೆ. ಫಸ್ಟು ಅದು ತಡಿ ನಾನು ಹೇಳ್ತೀನಿ ತಡಿ 0.15/2 ಆಯ್ತಾ ಒಂದು ಲೇಯರ್ದು. ಓಕೆ. ಆಮೇಲೆ ಮತ್ತೆ ಇನ್ನೊಂದು 0.15 ಇದೆ ನೋಡಿ ಅದರ ಬಾಜು, ಅದರದ್ದು ಫುಲ್ ತಗೋತೀವಿ. ಇದೆ ಈ ಪೋರ್ಷನ್ ಎಲ್ಲಿ ಉಂಟು ಹೇಳಿ? ಇದು ಇಲ್ಲಿ ಈ ಪೋರ್ಷನ್ 0.15 ಅದು ಮತ್ತೆ. ಓಕೆ ಓಕೆ. ಅದಾದ್ಮೇಲೆ ನೆಕ್ಸ್ಟ್ 0.2 ಇದೆ ಇಲ್ಲಿ. ಓಕೆ 0.2
0.2 ಇದೆ. Okay. ಅದಾದ್ಮೇಲೆ ಎಂಟೈರ್ 1 ಇದೆ, 1.0 ಮೀಟರ್, 100 ಸೆಂಟಿಮೀಟರ್. ಗೊತ್ತಾಯ್ತು. ಪೂರಾ ಹಾಗೆ ಇದೆ ರೆಪ್ಲಿಕೇಶನ್. ಅದು ಮಾಡಿದಾಗ 1.85 ಬರುತ್ತೆ. ಟೋಟಲ್ ಡೆಪ್ತ್ ಇಲ್ಲಿಂದ ಹಿಡಿದು ಇಲ್ಲಿ ಮಟ ತಿಳಿತಲ್ಲ. ಎಸ್. ಓಕೆ, ಸೊ ಅದಾಯಿತು. ನೆಕ್ಸ್ಟ್ ಐರನ್ ಫುಟ್ ಸ್ಟೆಪ್ಸ್. ಓಕೆ, ಎಲ್ಲಿದಾವೆ ಫುಟ್ ಸ್ಟೆಪ್ಸ್? ಅವು ಐರನ್ದು ಫುಟ್ ಸ್ಟೆಪ್ಸ್. ಸೊ ದಿಸ್ ಆರ್ ದ ಫುಟ್ ಸ್ಟೆಪ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫುಟ್ ಸ್ಟೆಪ್ಸ್. ಐರನ್ ಫುಟ್ ಸ್ಟೆಪ್ಸ್. ಅವೆಷ್ಟಿದಾವೆ? 4 ಇದಾವೆ. ನೋಡಿದ್ರೆ ನೀವು ಡಯಾಗ್ರಾಮ್ ನೋಡಿದ್ರೆ ಯು ಅಂಡರ್ಸ್ಟ್ಯಾಂಡ್ ದೇರ್ ಆರ್ 4. ಓಕೆ. ಸೊ 4 ಕ್ವಾಂಟಿಟಿ ಡೈರೆಕ್ಟ್ಲಿ ಮಲ್ಟಿಪ್ಲೈ ಮಾಡಿಬಿಡಿ, 4 ಅಂತ ಬರೆದ್ಬಿಡಿ. ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ರೇಟ್ ಇರುತ್ತೆ, ಅದಕ್ಕೆ ನಾವು ಬರಿತೀವಿ ಅದನ್ನು. ಓಕೆ. ಡೈರೆಕ್ಟ್ಲಿ 4. ಡಯಾಮೀಟರ್ ಕೊಟ್ಟಿದ್ದಾರೆ 60 mm ಡಯಾ ಬಾರ್ಸ್ ಅಂತೇಳಿ. ಐರನ್ ಫುಟ್ ಇರಲಿ, ಬಿಡಿ. ಐರನ್ ಫುಟ್ ಅಂದ್ರೆ ಹಿಂಗಿರುತ್ತೆ ಅದು ಸಿರಾಜ್, ಬರೀ ಇಷ್ಟೇ ಇರುತ್ತೆ ಹಿಂಗೆ. ಎಸ್. ಸೊ 10 mm sewer, 100 mm sewer pipe laying and jointing with 1:3 cement matrix completely. ಸೊ ನೆಕ್ಸ್ಟ್ ಪೇಜ್ ಇದೆ, ಅದು ಏನದು 100 mm sewer pipe. ಲಾಸ್ಟ್ ಪೇಜ್. ಈಗ we are coming to the end. ಹೇಳ್ತದಲ್ಲ ಸಿರಾಜ್ ನಿಮಗೆ? ಎಸ್. ಲಾಸ್ಟ್ ಪೋರ್ಷನ್. ಈಗೇನದು ಇನ್ಲೆಟ್ ಪೈಪ್ಸ್ ಬಗ್ಗೆ ಮಾಡ್ತಾ ಇರ್ತೀವಿ. ಇನ್ಲೆಟ್ ಪೈಪ್ ನೋಡಿ, ವೆರ್ ಇಸ್ ಇನ್ಲೆಟ್ ಪೈಪ್? ದಿಸ್ ಇಸ್ ದ ಇನ್ಲೆಟ್ ಪೈಪ್. ಎಷ್ಟಿದೆ ಲೆಂತ್? ಎಷ್ಟಿದೆ ಅದರದ್ದು ಪೈಪಿಂದು? 300 ಸೆಂಟಿಮೀಟರ್ ಲಾಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಅಲ್ಲಿ ಗೊತ್ತಾಯ್ತು. ಅದೇ 3 ಮೀಟರ್ ತೊಗೊಂಡ್ವಿ. ಔಟ್ಲೆಟ್ ಓಕೆ, ಪೈಪ್ ಅದು 3.5 ಗೊತ್ತಾಯ್ತು. ನೆಕ್ಸ್ಟ್ 13th ಒನ್ 100 mm ಸಿವರ್ ಬೆಂಡ್. ಎಲ್ಲಿದೆ ಬೆಂಡು? ಸಿವರ್ ನಮ್ಮದು ಇದು ಬೆಂಡ್. ಈ ಬೆಂಡ್ ಏನಿದೆ ಅಲ್ಲ ಇಲ್ಲಿ 100 mm ಸಿವರ್ ಬೆಂಡ್. ಅದೆಲ್ಲಿ ಕೊಟ್ಟಿದ್ದೀರಿ? ಸರಿ, ಇಲ್ಲಿ ನೋಡಿದ್ದೇನೆ 100 mm ಡಯಾ ಸಿವರ್ ಪೈಪು ಬೆಂಡ್ ಅಂತಿದೆ ನೋಡಿ. ಅದೇ ಇದೆ 100 mm ಸಿವರ್ ಪೈಪ್ ಬೆಂಡ್ ಇದೆಯಲ್ಲ, ಇದು ಬೆಂಡ್. ದಟ್ ಈಸ್ ದ ಬೆಂಡ್. ಓಕೆ, ಅದು ಎಷ್ಟು ಕೊಟ್ಟಿದ್ದಾರೆ ಅವ್ರಿಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, 1 ಅಂತ ತಗೊಂಡ್ಬಿಡೋದು ಅಷ್ಟೇ. ನೆಕ್ಸ್ಟ್ ಏನಿದು SWT 100 mm ಡಯಾ. ಓಕೆ, ಇದು ಕೊಟ್ಟಿದ್ದಾರೆ SW ಪೈಪ್, ಸ್ಟೀಲ್ ವೇರ್ ಪೈಪ್ ಅಂತ ಕೊಟ್ಟಿದ್ದಾರೆ. SW ಪೈಪ್ ಅದು 100 mm ಡಯಾ. ಸೊ 100 mm 1 ಅಂತ ತಗೊಂಡ್ಬಿಡೋದು. ಓಕೆ, ಕ್ವಾಂಟಿಟಿ. ಸೊ ಅದರದ್ದೆಲ್ಲ ಸಪ್ರೇಟ್ ರೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 50 mm ಕಾಸ್ಟ್ ಐರನ್ ವೆಂಟಿಲೇಟಿಂಗ್ ಪೈಪ್. ಇದು ವೆಂಟಿಲೇಟಿಂಗ್ ಪೈಪ್ ಇದೆಯಲ್ಲ ಮೇಲೆ, 50 mm. ಅದು ಎಷ್ಟಿದೆ? 50 mm ಡಯಾ ಇದೆ. ಅದನ್ನು ಮಲ್ಟಿಪ್ಲೈ ಮಾಡಿಬಿಡೋದು. 2 ಮೀಟರ್ಸ್ ಲೆಂತ್, 2 ಮೀಟರ್ ಇದೆ ಅದರದ್ದು. ಕೊಟ್ಟಿದ್ದಾರೆ 2 ಮೀಟರ್ಸ್ ಲೆಂತ್. ಸೊ ದಿಸ್ ಈಸ್ ದ ಕ್ವಾಂಟಿಟಿ ದಟ್ ವಿ ಹ್ಯಾವ್ ಕಂಪ್ಲೀಟ್ಲಿ ಎಸ್ಟಿಮೇಟೆಡ್. ಕ್ವಾಂಟಿಟಿ ಕಂಪ್ಲೀಟ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಏನಿದೆ, ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಕ್ವಾಂಟಿಟಿದೆಲ್ಲ ಸಿಕ್ತು ನಿಮಗೆ ಎಸ್ಟಿಮೇಷನ್ನು. ಈಗ ಎಕ್ಸ್ಕವೇಷನ್ಗೆ ಅವರು ರೇಟ್ ಕೊಟ್ಟಿರ್ತಾರೆ. ರೇಟ್ ಸಪೋಸ್ 200 rupees ಪರ್ ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಏನು ಮಾಡಬೇಕು? ವಿ ಹ್ಯಾವ್ ಟು ಮಲ್ಟಿಪ್ಲೈ ಟು ದಿ ಕ್ವಾಂಟಿಟಿ, ಅಂದರೆ ದೆನ್ ವಿಲ್ ಗೆಟ್ ದ ಪ್ರೈಸ್. ಹಾಗೆ ಸಪ್ರೇಟ್ಲಿ ಈಗೇನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಇಲ್ಲಿ, ಸ್ಯಾಂಡ್ದು, ಸಿಮೆಂಟ್ದು, ಕಾಂಕ್ರೀಟ್ದು ಎಲ್ಲ ರೇಟ್ ಕೊಟ್ಟಿರ್ತಾರೆ ಅವರು. ಶೆಡ್ಯೂಲ್ಡ್ ರೇಟ್ಸ್ ಕೊಟ್ಟಿರ್ತಾರೆ. ಈ ಕ್ವಶನಲ್ಲಿ ಎಕ್ಸಾಮ್ನಲ್ಲಿ ನಿಮ್ಮ V2ದಲ್ಲಿ ಕೊಟ್ಟಿರ್ತಾರೆ, ಅಥವಾ V2ದಾಗ ಬರೀ ಎಸ್ಟಿಮೇಷನ್ ಆಫ್ ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ ನಿಮಗೆ. ಸೊ ಅದನ್ನು ಕ್ವಾಂಟಿಟಿ ಇಂಟು ರೇಟ್ ಮಾಡಿದರೆ ನಿಮಗೆ ಟೋಟಲ್ ಅಮೌಂಟ್ ಬರುತ್ತೆ. ಗಾಟ್ ಇಟ್? ಓಕೆ, ಎಸ್. ಬರೀ ಇಷ್ಟೇ ನೋಡಿ, ಏನಿಲ್ಲ, ಕ್ವಾಂಟಿಟಿ ಇಂಟು ರೇಟ್. ಓಕೆ, ಇಷ್ಟೇ ಮಾಡಿದರೆ ಅಮೌಂಟ್ ಬರುತ್ತೆ. ದಟ್ ಈಸ್ ದ ಫೈನಲ್ ಅಮೌಂಟ್ ಆಫ್ ಕನ್ಸ್ಟ್ರಕ್ಷನ್. ಅವ್ರು ಮತ್ತೆ ಅವರೇ ಇನ್ಕ್ಲೂಡ್ ಮಾಡಿರ್ತಾರ. ಅವ್ರೇನು ಇನ್ಕ್ಲೂಡ್ ಮಾಡಿದ್ದಿಲ್ಲ ಅಂದರೆ ನೀವೇ ಹಾಕೊಂಡ್ಬಿಡಿ. 5% ಕಂಟಿಂಜೆನ್ಸಿ ಎಕ್ಸ್ಟ್ರಾ ಅಂತ ಹಾಕಿ, ದೆನ್ 10% ಕಾಂಟ್ರಾಕ್ಟರ್ಸ್ ಪ್ರಾಫಿಟ್ ಅಂತ ಹಾಕಿ ಬರೆದ್ಬಿಟ್ರೆ ಕಂಪ್ಲೀಟ್ ಎಸ್ಟಿಮೇಟ್ ಮುಗೀತು. ಮತ್ತೆ ಇದೆಲ್ಲ ಬ್ರಿಕ್ ವರ್ಕ್ ಇದೆಲ್ಲ ಅಮೌಂಟ್ ಕೊಟ್ಟಿರ್ತಾರೆ ಅವ್ರು ಹಿಂಗೆ ಕೊಟ್ಟಿರ್ತಾರೆ. ಬ್ರಿಕ್ ವರ್ಕ್ ಅವ್ರೇನು ಕೊಟ್ಟಿದ್ದಾರೆ?
ಪರ್ ಮೀಟರ್ ಕ್ಯೂಬ್ 1000 rupees ಹಿಂಗೆ ಕೊಟ್ಟಿರ್ತಾರೆ. ಎಷ್ಟು ಬರುತ್ತೆ Okay. 1000 ಇಂಟು ಅದು ಮಾಡ್ಬಿಡೋದು ಕ್ವಾಂಟಿಟಿ. ಓಕೆ Okay. ಇದಿದೆ. ಅದೇನ ಅದ್ರ ಎಕ್ಸಾಂಪಲ್ ಅದೇನಾಗಿದೆ